ನೋಡಿ, ಈ ಒಂದು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡೋ ವಿಡಿಯೋ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ಕಟ್ಟಿಂಗು ಸ್ಟಿಚಿಂಗ್ ಎರಡೂ ಇದೆ. ಸೊ ನಾನು ಬ್ಯಾಕಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಅಂತ, ಲೆಂತಲ್ಲಿ ಯಾವ ರೀತಿ ಮಿಸ್ಟೇಕ್ ಮಾಡಿದೆ, ಶೋಲ್ಡರ್ ಸ್ಲೋಪ್ ತೊಗೊಂಡ್ಮೇಲೆ ಲೆಂತ್ನ ನಾನು ಮಾರ್ಕ್ ಮಾಡ್ಕೊಂಡಿಲ್ಲ, ಯಾವ ರೀತಿ ಪ್ರಾಬ್ಲಮ್ ಆಯಿತು, ಮತ್ತು ನಾನು ಯಾವ ರೀತಿ ರೆಡಿ ಮಾಡಿದೆ ಅಂತೆಲ್ಲ ಡೀಟೇಲ್ಡಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರಂಟಲ್ಲಿ ವಿ ಕಟ್ಟಲ್ಲಿ ನೆಕ್ ಅನ್ನೋದು ರೆಡಿ ಮಾಡಿದ್ದೀನಿ, ಬ್ಯಾಕಲ್ಲಿ ಕ್ಲೋಸ್ ನೆಕ್ಕು. ಬನ್ನಿ ಡೀಟೇಲ್ಡಾಗಿ ವಿಡಿಯೋದಲ್ಲಿ ಯಾವ ರೀತಿ ಕಟ್ಟಿಂಗು ಸ್ಟಿಚಿಂಗು ಮಾಡೋದು, ಪರ್ಫೆಕ್ಟ್ ಫಿಟ್ಟಿಂಗು ಅಂತ ನೋಡೋಣ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ಬ್ಯಾಕ್ ನೆಕ್ಕು ಫ್ರಂಟು ವಿ ಶೇಪಲ್ಲಿ ನೆಕ್ನ ಕೊಟ್ಟು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಡೀಟೇಲಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ನೋಡಿ. ನನಗೆ ಸುಮಾರಷ್ಟು ಜನ ಕಮೆಂಟ್ ಮಾಡಿದರು, ವಿ ನೆಕ್ ಶೇಪ್ನ ಯಾವ ರೀತಿ ಕಟ್ ಮಾಡಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ತಿಳಿಸ್ಕೊಡಿ ಅಂತ. ಸೊ ನಾನಿಲ್ಲಿ ಫ್ರಂಟು ಉಕ್ಕಿಡ್ತಾ ಇದ್ದೀನಿ, ಬ್ಯಾಕ್ ಉಕ್ಕಿಡ್ತಾ ಇಲ್ಲ. ಫ್ರಂಟ್ ಉಕ್ಕಿಟ್ರೆ ನಿಮಗೆ ಫ್ರಂಟ್ ಉಕ್ಕಿಗಿಂತೂ ಬ್ಯಾಕ್ ಉಕ್ ಕೊಟ್ಟು ನೀವು ವಿ ಶೇಪ್ ಇಟ್ಕೊಂಡ್ರೆ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ವಿ ಶೇಪ್ ಅನ್ನೋದು ಬರುತ್ತೆ. ನಾನಿಲ್ಲಿ ಫ್ರಂಟೇ ಉಕ್ಕಿಡ್ತಾ ಇದ್ದೀನಿ, ಬ್ಯಾಕ್ ನೆಕ್ ಕೊಡ್ತಿದ್ದೀನಿ. ಸೊ ಹಾಗಾಗಿ ಯಾವ ರೀತಿ ಕಟ್ ಮಾಡಬೇಕು, ಯಾವ ರೀತಿ ಮೆಜರ್ಮೆಂಟ್ಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಡೀಟೇಲಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಫಸ್ಟಿಗೆ ಮಾರ್ಜಿನ್ ಸಮ ಇಲ್ಲ, ನಾನು ಬ್ಲೌಸ್ ಮೆಷರ್ಮೆಂಟ್ನ ತೋರಿಸ್ಬಿಡ್ತೀನಿ ನಿಮಗೆ. ಬ್ಲೌಸ್ ಮೆಷರ್ಮೆಂಟ್ ಬಂದು ಬ್ಲೌಸ್ ಲೆಂತ್ ಬಂದು 14 ಇಂಚಸ್ಸು, ವೇಸ್ಟ್ ಬಂದು 29 ಇಂಚಸ್ಸು, ಶೋಲ್ಡರ್ ಬಂದು 13.5 ಇದೆ, ಚೆಸ್ಟ್ ಬಂದು 34 ಇಂಚಸ್ ಇದೆ, ಅಪ್ಪರ್ ಚೆಸ್ಟ್ 35 ಇದೆ, ಅಫೆಕ್ಸ್ ಪಾಯಿಂಟ್ 9.5 ಇದೆ, ಫ್ರಂಟ್ ಲೆಂತ್ ಬಂದು ಬ್ಲೌಸ್ದು 15.5 ಇದೆ, ಲೋಯರ್ ಚೆಸ್ಟ್ ಬಂದು 13.5 ಇದೆ, ಮತ್ತು ಫ್ರಂಟ್ ಡೀಪ್ ಬಂದು 5.5. ರೆಡಿ ಶೋಲ್ಡರ್ ಬಂದವರಿಗೆ 3 ಇಂಚಸ್ ಬೇಕು. ಸ್ಲೀವ್ ಲೆಂತ್ ಬಂದು 10.75 ಇದೆ, ಹ್ಯಾಂಡ್ ಲೂಸ್ ಬಂದು 5 ಇಂಚಸ್ ಇದೆ. ಸೊ ಈ ಒಂದು ಮೆಷರ್ಮೆಂಟ್ ಬ್ಲೌಸ್ನ ನಾನೀಗ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಬನ್ನಿ ಯಾವ ರೀತಿ ಕಟ್ ಮಾಡಬೇಕು, ಏನೆಲ್ಲ ಮೆಷರ್ಮೆಂಟ್ಸ್ ನಾವು ಕ್ಯಾಲ್ಕುಲೇಷನ್ ಪ್ರಕಾರ ತಗೋಬೇಕು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ನೆಕ್ ರೌಂಡ್ನ ಮಾರ್ಕ್ ಮಾಡ್ಕೊಂಡಿಲ್ಲ, ಯಾಕೆ ಅಂದರೆ ನೆಕ್ ರೌಂಡು ನಮಗೆ ರೆಡಿ ಶೋಲ್ಡರ್ ಎಷ್ಟು ಬೇಕು ಅಂತ ತೊಗೊಂಡ್ಬಿಟ್ರೆ ನೆಕ್ ರೌಂಡ್ ನಮಗೆ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು ಇಲ್ಲಿ ರೆಡಿ ಶೋಲ್ಡರ್ ತೊಗೊಂಡಿರೋದ್ರಿಂದ ನೆಕ್ ರೌಂಡ್ನ ತೊಗೊಂಡಿಲ್ಲ. ಈಗ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಮಾರ್ಜಿನ್ ಸಮ ಇಲ್ಲ ಅಂದರೆ ನಾವು ಮಾರ್ಜಿನ್ನ ಸಮ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿದ್ದೈತಿ ಕಟ್ ಮಾಡ್ಕೋಬೇಕಾಗತ್ತೆ. ನೀವು ಫ್ರಂಟು ಓಪನ್ ಇರ್ತಿದ್ದೀರಾ, ಬ್ಯಾಕ್ ಓಪನ್ ಇರ್ತಿದ್ದೀರಾ ಅನ್ನೋದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ನೀವು ನೋಡಿ. ಫೋಲ್ಡಿಂಗ್ ನನ್ನ ಕಡೆ ಇದೆ, ನಾನಿಲ್ಲಿ ಬ್ಯಾಕು ಕ್ಲೋಸ್ನೇ ಕೊಡ್ತಿದ್ದೀನಿ, ಫ್ರಂಟ್ ಓಪನ್ ಕೊಡ್ತಿದ್ದೀನಿ. ಹಾಗಾಗಿ ಇದು ನೋಡಿ ಮೇನ್ ಫ್ಯಾಬ್ರಿಕ್ಕು. ಸೊ ಈ ಮೇನ್ ಫ್ಯಾಬ್ರಿಕ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ಳೋದು. ಈಗ ನನಗೆ ಬ್ಲೌಸ್ ಲೆಂತ್ ಬೇಕಾಗಿರೋದು ನಮಗೆ ರೆಡಿ 14.5 ಇಂಚು. ನಾನು 1 ಇಂಚು ಸೇರಿಸಿ 15.5 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಳ್ತೀನಿ. ಸಾರಿ, 14 ಇಂಚು ಬೇಕು, 15 ಇಂಚಿಗೆ ಒಂದು ಲೈನ್ನ ಹಾಕ್ಕೊಳ್ತೀನಿ. ನಮಗೆ ರೆಡಿ ಅನ್ನೋದು 14 ಸಿಗುತ್ತೆ ನೋಡಿ. 15 ಇಂಚಸ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. 15 ಇಂಚಸ್ ಇದೆಯಾ ಚೆಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ. 42 ಇಂಚಸ್ದು ಪ್ರಿನ್ಸಸ್ ಕಟ್ ಬ್ಲೌಸು ಕೇಳಿದಾರಾ? ಸಾರಿ, ನಾನು ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ವೀಡಿಯೋ ಹಾಕ್ಲಿಕ್ಕಾಗಿಲ್ಲ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಎಲ್ಲ ಥರದ್ದು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನೋಡಿ. ಈಗ ನಾನು ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ತೀನಿ. ಶೋಲ್ಡರ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ನಮ್ಮ ಒಂದು ಶೋಲ್ಡರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಶೋಲ್ಡರ್ ಒಂದು 13.5 ಇದೆ. ನಾನು ಅದಕ್ಕೆ 1/2 ಇಂಚು ಸೇರಿಸ್ಕೊಳ್ತೀನಿ ಲೂಸಿಂಗೋಸ್ಕರ. ನೋಡಿ, 13.5ಗೆ ಪ್ಲಸ್ 1/2 ಇಂಚು 0.5ನ ಸೇರಿಸ್ಕೊಂಡ್ರೆ ನಮಗೆ 14 ಇಂಚಸ್ ಆಗುತ್ತೆ. 14 ಇಂಚಸ್ನ ನಾನು ಡಿವೈಡೆಡ್ ಬೈ 2 ಮಾಡ್ಕೊಳ್ತೆ. ನೋಡಿ, 7 ಇಂಚಸ್ ಬರುತ್ತೆ. 7 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ನಮ್ಮ ಶೋಲ್ಡರ್ ಮಾರ್ಕು. ಕ್ಲಿಯರ್ ಆಯಿತಾ? ಶೋಲ್ಡರ್ ಮಾರ್ಕು. ಸೊ ಈಗ ಶೋಲ್ಡರ್ ಸ್ಲೋಪ್ ಎಷ್ಟು ತೊಗೋಬೇಕು ಅಂತ ನೋಡಿ. ಶೋಲ್ಡರ್ ಎಷ್ಟು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿ 7 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. 7 ಇಂಚಸ್ನ ನಾನು ಡಿವೈಡೆಡ್ ಬೈ 5 ಮಾಡ್ಕೊಳ್ತೀನಿ. ಬರೋ ಆನ್ಸರ್ನ ನಾನಿಲ್ಲಿ ಶೋಲ್ಡರ್ ಸ್ಲೋಪ್ನ ತೊಗೊಳ್ತೀನಿ. ಶೋಲ್ಡರ್ ಸ್ಲೋಪ್ ಬಂದು 1.4 ಇದೆ, ಅಂದರೆ 1.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1.5ಗೆ ಒಂದು ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ಇಲ್ಲಿಂದ ಇಲ್ಲಿಗೆ. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಕಾಣಿಸ್ತಿದೆ ನಿಮಗೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ನೆಕ್ ವಿಡ್ತು, ನಾನು ನೆಕ್ ರೌಂಡ್ನ ಮಾರ್ಕ್ ಮಾಡ್ಕೊಂಡಿಲ್ಲ, ಜಸ್ಟ್ ನಾನಿಲ್ಲಿ ನೆಕ್ ವಿಡ್ತ್ನ 2.5ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಮೂಲಿಯಾಗಿ ಮಾಡ್ಕೊಂಡಿರೋದು. ನಾನು ಮತ್ತೆ ರೆಡಿ ಶೋಲ್ಡರ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಮ್ಗೆ ನೆಕ್ ವಿಡ್ತ್ ಅನ್ನೋದು ಚೇಂಜಸ್ ಆಗುತ್ತೆ. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 2.5ಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ, ನಾನು ಅವರ ಒಂದು ನೆಕ್ ರೌಂಡ್ ತೊಗೊಂಡಿಲ್ಲ, ಹಾಗಾಗಿ 2.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನಾವು ರೆಡಿ ಶೋಲ್ಡರ್ ತೊಗೊಂಡ್ಮೇಲೆ ನೆಕ್ ವಿಡ್ತ್ ಆಟೋಮೆಟಿಕ್ಲಿ ನಮಗೆ ನೆಕ್ ವಿಡ್ತ್ ಎಷ್ಟು ಅನ್ನೋದು ಬಂದ್ಬಿಡುತ್ತೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ಮಾರ್ಕ್ ಮಾಡ್ಕೋಬೇಕಾಗಿರೋದು ಆರ್ಮೋಲ್ ಡೌನಿಂಗ್. ಆರ್ಮೋಲ್ ಡೌನಿಂಗ್ ಎಷ್ಟು ತೊಗೋಬೇಕು, ಪ್ಲಸ್ ನಮಗೆ ಚೆಸ್ಟ್ ಲೈನು ಕೂಡ ಅಲ್ಲೇ ಫಾರ್ಮ್ ಆಗುತ್ತೆ. ಆರ್ಮೋಲ್ ಡೌನಿಂಗ್ ತೊಗೊಳ್ಳೋದಕ್ಕೆ ನಮ್ಮ ಒಂದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ನಮ್ಮ ಒಂದು ಚೆಸ್ಟ್ ಮೆಜರ್ಮೆಂಟ್ ಬಂದು 34 ಇಂಚಸ್ಸು. ಓಕೆನಾ? 34 ಇಂಚಸ್ನ ಡಿವೈಡೆಡ್ ಬೈ 6 ಮಾಡ್ಕೋಬೇಕು. 34 ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಎಷ್ಟು ಬಂತು? 5.6 ಬಂದಿದೆ. 5.6ಗೆ ನಾನು ಮಾರ್ಕ್ ಮಾಡ್ಕೊಳ್ಳೋದು. ಇದಕ್ಕೆ ಲೂಸಿಂಗ್ನ ನೋಡಿ ಪ್ಲಸ್
1.25 1.25 ಇಂಚ್ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. 1.25 1.25 ಇಂಚ್ ಸೇರಿಸ್ಕೊಂಡ್ರೆ ನನಗೆ ಇಲ್ಲಿ ಬರ್ತಿರೋದು 6.91 ಅಂದರೆ 7 ಇಂಚಸ್ಸು ಬರುತ್ತೆ. 7 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲ 1 ಪಾಯಿಂಟ್ ಕಡಿಮೆ ನೀವು ಮಾರ್ಕ್ನ ಮಾಡ್ಕೋಬೋದು 7 ಇಂಚಸ್ಗೆ. ಓಕೆನಾ? 7 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಇದು ನಮ್ಮ ಚೆಸ್ಟ್ ಲೈನ್ ಆಗಿರುತ್ತೆ. ಓಕೆನಾ? ಚೆಸ್ಟ್ ಲೈನ್ ಮೇಲೆ ನಾವು ಚೆಸ್ಟ್ನ ಮಾರ್ಕ್ ಮಾಡ್ಕೋಬೇಕು. ಚೆಸ್ಟ್ ಲೈನ್ ಮೇಲೆ ಚೆಸ್ಟ್ನ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ 34 ಇಂಚಸ್ಸು ನಮ್ಮ ಒಂದು ಚೆಸ್ಟ್ ಮೆಜರ್ಮೆಂಟು. ನಾನಿಲ್ಲಿ ಲೂಸಿಂಗ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ 1 ಇಂಚು ಪ್ಲಸ್ 1 ಇಂಚು. ಈಗ ನಮಗೆ 35 ಇಂಚ್ ಆಯಿತು. ಯಾಕೆ ಲೂಸಿಂಗ್ 1 ಇಂಚು ಅಂದರೆ ನನಗೆ ಫ್ರಂಟಲ್ಲಿ ಡೀಪ್ ನೆಕ್ ಆಗಿರೋದ್ರಿಂದ ಬ್ಯಾಕಲ್ಲಿ ಲೂಸಿಂಗ್ 1 ಇಂಚ್ ಸಾಕು. ನಿಮ್ಗೆ ಸ್ವಲ್ಪ ಕಂಫರ್ಟಬಲ್ ಆಗಬೇಕು, ಸ್ವಲ್ಪ ಫ್ರೀಯಾಗಿ ನಮಗೆ ಕಂಫರ್ಟಬಲ್ ಆಗಿ ಕೈ ಮೂವ್ಮೆಂಟ್ ಎಲ್ಲ ಬೇಕು ಅಂದರೆ ನೀವು 2 ಇಂಚಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನನಗಿಲ್ಲಿ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೇಳಿರೋದ್ರಿಂದ ನಾನು 1 ಇಂಚಷ್ಟೇ ಲೂಸಿಂಗ್ನ ಆ್ಯಡ್ ಮಾಡಿದ್ದೀನಿ. ನೋಡಿ 35 ಆಯಿತು. ಇದನ್ನು ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ಎಷ್ಟು ಬಂತು? 8.75 ಬಂತು. ಅಂದರೆ 8 ಮುಕ್ಕಾಲು ಬಂದಿದೆ. 8 ಮುಕ್ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಮಾರ್ಜಿನ್ನು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಈಗ ನಮ್ಮ ಒಂದು ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ವೇಸ್ಟ್ ಬಂದು 29 ಇಂಚಸ್ಸು ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ಲೂಸಿಂಗ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. 7.25 ಬಂತು. 7.25 ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನಾನು ಇಲ್ಲಿ ಡಾಟ್ ಕೊಡ್ತಿದ್ದೀನಿ 1 ಇಂಚ್ ಡಾಟಿಗೋಸ್ಕರ. 3/4 ಇಂಚ್ ಕೊಡ್ತೀನಿ ಸಾಕು, 1 ಇಂಚ್ ಬೇಡ. 3/4 ಇಂಚು ಡಾಟಿಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ಕ್ಲಿಯರ್ ಆಯ್ತಲ್ಲ? ಈಗ ನಾನಿಲ್ಲಿ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ನೋಡಿ ಪರ್ಫೆಕ್ಟಾಗಿ ಚೆಸ್ಟ್ ಲೈನು ವೇಸ್ಟ್ ಲೈನ್ನ ಸೇರಿಸಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಈಗ ನೋಡಿ ಇಲ್ಲಿ ಎಷ್ಟು ನಾವು 7 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಸೇಮ್ 7 ಇಂಚಸ್ಸು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಆರ್ಮೋಲ್ ರೌಂಡಿಗೋಸ್ಕರ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೀವು ಒಂದು 1/4 ಇಂಚಷ್ಟು ಕಡಿಮೆ ಮಾಡಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡ್ಲಿಗೆ ಮಾರ್ಕ್ ಮಾಡ್ಕೊಳ್ತೀರಲ್ಲ. ಸೊ ಇಲ್ಲಿ ನೀವು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬೇಕು ಅಂದರೆ 1/4 ಇಂಚು ಮೈನಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಸ್ಟ್ರೈಟಾಗಿ ಕೊಡ್ತೀನಿ ಅಂದ್ರೂ ಕೊಡ್ಬೋದು. ನೋಡಿ ಇಲ್ಲಿ 7 ಇಂಚಸ್ ಅಲ್ವಾ, ನಾನಿಲ್ಲಿ 6.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಅಂದರೆ ನಾನಿಲ್ಲಿ 1/4 ಇಂಚಷ್ಟು ಮೈನಸ್ ಮಾಡ್ತಾಯಿದ್ದೀನಿ. 1/4 ಇಂಚಷ್ಟು ಮೈನಸ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈಗ ಆರ್ಮೋಲ್ ಕರ್ವ್ ತೊಗೋಬೇಕು. ಆರ್ಮೋಲ್ ಕರ್ವ್ ಎಷ್ಟು ತೊಗೋಬೇಕು ಅನ್ನೋದು ಸುಮಾರಷ್ಟು ಜನಕ್ಕೆ ಡೌಟ್. ಇದು ಕೂಡ ನಮ್ಮ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆರ್ಮೋಲ್ ರೌಂಡಿಂಗ್ ತೆಗೆಯೋದು ಕೂಡ ನಮಗೆ ಇಲ್ಲಿ 35 ಒಳಗಡೆ ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂದರೆ ನೀವು 1 ಇಂಚಿನ ರೌಂಡಿಂಗ್ ತೊಗೊಳ್ಳಿ. 35 ಒಳಗಡೆ ಇತ್ತು ಅಂತ ನೀವು 35 ಮೇಲ್ ಬಂತು ಅಂದರೆ 1/4 ಇಂಚಷ್ಟು ನೀವು ಇಲ್ಲಿ ಶೇಪ್ನ ತೊಗೋಬೇಕಾಗುತ್ತೆ. ನೋಡಿ ನಾನು ಇಲ್ಲಿ 1 ಇಂಚಷ್ಟು ಶೇಪ್ನ ತೊಗೊಳ್ತಾ ಇದ್ದೀನಿ ಈ ರೀತಿ. ಕ್ಲಿಯರ್ ಆಯ್ತಲ್ಲ? ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈಗ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ 35 ಒಳಗಡೆ ಇದ್ದರೆ ನೀವು 1 ಇಂಚ್ ತೊಗೊಳ್ಳಿ. 35 ಮೇಲಿದ್ದರೆ ನೀವು ಇಲ್ಲಿಂದ 1/4 ಇಂಚಿನ ನೀವು ಈ ಒಂದು ಕ್ರಾಸಿಂಗಿಂದ ಮಾರ್ಕ್ನ ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೀಟಾಗಿ ಆರ್ಮೋಲ್ ಶೇಪ್ನ ಶೇಪ್ ಕೊಟ್ಟಾದಮೇಲೆ ನಾವಿಲ್ಲಿ ನೆಕ್ಸ್ಟ್ ಮಾರ್ಕ್ ಮಾಡ್ಕೋಬೇಕಾಗಿರೋದು ನಮ್ಮ ಒಂದು ಶೋಲ್ಡರ್ ಎಷ್ಟು ಬೇಕು ರೆಡಿ ಅಂತ. ಇವರಿಗೆ ರೆಡಿ ಶೋಲ್ಡರ್ ಬೇಕಾಗಿರೋದು 3 ಇಂಚಸ್ ಅಷ್ಟು. ಸೊ ನಾನಿಲ್ಲಿ 3/4 ಇಂಚು ಆ್ಯಡ್ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ಸ್ಲೀವ್ ಅಟ್ಯಾಚಿಗೆ 1/2 ಇಂಚ್ ಬೇಕಾಗುತ್ತೆ. ಇಲ್ಲಿ ನೆಕ್ ಅಟ್ಯಾಚ್ಗೋಸ್ಕರ 1/4 ಇಂಚ್ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ನೋಡಿ ಇಲ್ಲಿಂದ 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ ನೀವು 1/2 ಇಂಚು ಒಂದು ಮಾರ್ಕ್ನ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ ನೆಕ್ ಶೇಪ್ನ ಕೊಡೋದಕ್ಕೂ ಕೂಡ. ನೋಡಿ ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ 3/4 ನಮಗೆ ಬೇಕಾಗಿರುವಂತಹ. ಸರಿ, ಇಲ್ಲಿಂದ ಸ್ಟ್ರೈಟಾಗಿ 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ 3/4ಗೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ನೆಕ್ ಬಿಡ್ತ್ ಅನ್ನೋದು ಎಷ್ಟು ಬರ್ತಿದೆ ನೋಡಿ 3/4 ಬರ್ತಿದೆ. 3/4 ನಮಗೆ ನೆಕ್ ಬಿಡ್ತ್ ಬರ್ತಿದೆ. ಇಲ್ಲಿಂದ ಪ್ಯಾಕ್ ನೆಕ್ ಆಗಿರೋದ್ರಿಂದ ನಾನಿಲ್ಲಿ ನೀವು 3 ಒಳಗಡೆ ತೊಗೊಳ್ಳಿ, ನೆಕ್ ಜಾಸ್ತಿ ತೊಗೋಬೇಡಿ, ಇಲ್ಲಿ ಡೀಪ್ ಜಾಸ್ತಿ ತೊಗೋಬೇಡಿ. ನಾನು ನೋಡಿ ಇಲ್ಲಿ 2.5 ತೊಗೊಳ್ತೀನಿ, 3 ತೊಗೊಳ್ಳಲ್ಲ, 2.5 ಸಾಕು. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ದಾದಮೇಲೆ ಇಲ್ಲಿ ನಾನು 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಡ್ರಾ ಮಾಡೋಣ. ಇದು ಬಾಕ್ಸ್ ರೆಡಿ ಮಾಡ್ಕೊಬಿಡೋಣ. ಈ ರೀತಿ ಬಾಕ್ಸ್ ರೆಡಿ ಮಾಡ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಗ ಶೋಲ್ಡರ್ ನಿಮಗೆ ರೆಡಿ ಶೋಲ್ಡರ್ ಎಷ್ಟು ಬರುತ್ತೆ ಅಂತ ನೋಡಿ. ಕರೆಕ್ಟಾಗಿ ನಮಗೆ 3/4 ಬರ್ತಿದೆ. ಈಗ ನೋಡಿ ಇಲ್ಲಿಗೆ ನಮಗೆ ಈ ಒಂದು ಶೇಪ್ ಏನು ನಾವು ಸ್ಟಿಚ್ ಮಾಡ್ತೀವೋ ಇಲ್ಲಿಗೆ ನಮಗೆ ಕರೆಕ್ಟಾಗಿ ಸೆಟ್ ಆಗಬೇಕು. ಆ ರೀತಿ ನಾವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಚ್ ಕರ್ವ್ ಸ್ಕೇಲ್ ಬ್ಯಾಕಲ್ಲಿ ಪ್ಯಾಕ್ನೆ ಕೊಡಿ, ಇಲ್ಲ ಇನ್ನೂ ಸ್ವಲ್ಪ ಮೇಲೆ ಕೊಡ್ತೀನಿ ಅಂದ್ರೂ ನೀವು ಕೊಡ್ಬೋದು. ನೋಡಿ ಇಲ್ಲಿ 2.5 ಇದೆ, 2 ಇಂಚಸ್ಸೇ ತೊಗೊಳ್ತೀನಿ ನಾನು ಸಾಕು. ಸೊ ನಿಮ್ಮ ನೆಕ್ಕಿಗೆ ತುಂಬ ಹತ್ರ ಬೇಡ ಅಂದರೆ 2 ಇಂಚಸ್ ತೊಗೊಳ್ಳಿ.
ನೆಕ್ಗೆ ಹತ್ರ ಬೇಕು ನನಗೆ ಅಂದರೆ ನೀವು ಇಲ್ಲಿ 1.5 ಇಂಚ್ 1 ಇಂಚ್ ತೊಗೊಂಡ್ರು ಆಗುತ್ತೆ. ಈ ರೀತಿ ನೋಡಿ, ಈಗ ಕರೆಕ್ಟಾಗಿ ನಾವು ಮ್ಯಾಚ್ ಮಾಡೋಣ. ಈ ರೀತಿ ನೀಟಾಗಿ ಮ್ಯಾಚ್ನ ಮಾಡ್ತೀನಿ ನಾನಿಲ್ಲಿ. ಇಷ್ಟು ಮಾರ್ಕ್ ಮಾಡಿದ್ದಾದಮೇಲೆ ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಟೇಪ್ನ ಮಿಡ್ಲಿಗೆ ಫೋಲ್ಡ್ ಮಾಡಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಡಾಟ್ ಲೆಂತ್ ಕೊಡ್ತಿದ್ದೀನಿ 5.5 ಇಂಚು. ಸೊ ನಮಗೆ ರೆಡಿ ಅನ್ನೋದು 5 ಇಂಚ್ ಬರುತ್ತೆ. 5.5 ಇಂಚ್ ಯಾಕೆ ಅಂತಂದರೆ ಇದು ಪ್ಯಾಕ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಲಾಂಗ್ ಆಗಿ ಡಾಟ್ನ ಕೊಟ್ಟಾಗ ನಿಮಗೆ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು. ನಿಮಗೆ ಡಾಟ್ ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಡಾಟಿಗೆ ಕೊಟ್ಟಿರೋದು 3/4 ಇಂಚ್ ಅಷ್ಟೇ. ಆ 3/4 ಇಂಚನ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಡಾಟ್ ವಿಡ್ತಾಗಿ. ಕ್ಲಿಯರ್ ಆಯ್ತಲ್ಲ? ಇಷ್ಟು ಬ್ಯಾಕ್ ಪಾರ್ಟು. ಸೊ ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫಸ್ಟ್ ಶೋಲ್ಡ್ರನ್ನ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡ್ರಿಗೆ 1/2 ಇಂಚು ಲೂಸಿಂಗ್ನ ಆ್ಯಡ್ ಮಾಡ್ಕೋಬೇಕು. ಇದು ಬ್ಯಾಕು ಪ್ಯಾಕ್ ನೆಕ್ ಆಗಿರುತ್ತೆ. ಫ್ರಂಟ್ ಡೀಪ್ ನೆಕ್ಗೆ ಮಾತ್ರ ನೀವು 1/2 ಇಂಚ್ ಲೂಸಿಂಗ್ ಆ್ಯಡ್ ಮಾಡ್ಕೋಬೇಕು. ನೀವೇನಾದರೂ ಜವೆಲ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ ನೀವು 1.5 ಇಂಚಷ್ಟು ಲೂಸಿಂಗ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಶೋಲ್ಡರ್ಗೆ. ಸೊ ಈ ರೀತಿ ಚೇಂಜಸ್ ಆಗುತ್ತೆ. ಮತ್ತು ತೊಗೊಂಡಿರೋ ಶೋಲ್ಡರಲ್ಲಿ 5 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಈ ಒಂದು ಶೋಲ್ಡರ್ ಸ್ಲೋಪ್ ಅನ್ನೋದು ಬರುತ್ತೆ. ನೆಕ್ಸ್ಟು ನೆಕ್ ಬಿಡ್ತು ಅಷ್ಟೇ. ನೆಕ್ ರೌಂಡ್ನ ಮಾರ್ಕ್ ಮಾಡ್ಕೊಂಡು ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ ನೆಕ್ ರೌಂಡ್ ಯಾವ ರೀತಿ ತೊಗೋಬೇಕು, ನೆಕ್ ಬಿಡ್ತು ಅಂತ ಮೆಜರ್ಮೆಂಟ್ ಬಾಡಿಯಲ್ಲಿ ಯಾವ ರೀತಿ ತೊಗೋಬೇಕು ಅಂತ ಹೇಳಿದ್ದೀನಿ. ಸೊ ಆ ಒಂದು ಮೆಜರ್ಮೆಂಟ್ನ ಡಿವೈಡೆಡ್ ಬೈ 5 ಮಾಡಿಕೊಂಡ್ರೆ ನಿಮಗೆ ನೆಕ್ ಬಿಡ್ತು ಅನ್ನೋದು ಬರುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ವಿಷಯ, ನೀವು ಯಾವಾಗೋ ನಾನು 6 ಮಂತ್ಸು ಇಲ್ಲ 1 ಇಯರ್ ಬ್ಯಾಕ್ ಹಾಕಿರೋ ವೀಡಿಯೋಗೆ ಕಮೆಂಟ್ ಮಾಡಿರ್ತೀರ. ಸೊ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಓಲ್ಡ್ ವೀಡಿಯೋಸಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ರೀಸೆಂಟ್ ವೀಡಿಯೋಸ್ ನೋಡಿ. ಸೊ ಅದರಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ, ಖಂಡಿತ ನಾನು ಆನ್ಸರ್ನ ಮಾಡ್ತೀನಿ. ಸೊ ನೀವು 2 ಇಯರ್ಸ್ ಬ್ಯಾಕ್ ಹಾಕಿರೋ ವೀಡಿಯೋಸ್ಗೆಲ್ಲ ಕಮೆಂಟ್ ಮಾಡಿದಾಗ ಸೊ ಅದಕ್ಕೆ ಸ್ವಲ್ಪ ರಿಪ್ಲೈ ಮಾಡೋದು. ಆ ಒಂದು ವೀಡಿಯೋದಲ್ಲಿ ನಾನು ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡಿರ್ತೀನಿ ಅನ್ನೋದು ಸ್ವಲ್ಪ ಮರ್ತಿರ್ತೀವಲ್ಲ. ಸೊ ನೀವು ರೀಸೆಂಟ್ ವೀಡಿಯೋಸ್ ನೋಡಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಇಷ್ಟು ಬ್ಯಾಕ್ ಪಾರ್ಟು. ಈಗ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಶೋಲ್ಡರ್ ಸ್ಲೋಪ್ ಎಲ್ಲ ನಾನು ಮತ್ತೆ ಕಟ್ ಮಾಡ್ತೀನಿ. ಪ್ರಿನ್ಸಸ್ ಕಟ್ಟು ನೀವು ಪೇಪರ್ ಮೇಲೆ ಮಾಡ್ಕೋಬೇಕಾ ಬೆಸ್ಟಾ ಇಲ್ಲ ಕ್ಲಾತ್ ಮೇಲೆ ಬೆಸ್ಟಾ ಅಂತ ನನಗೆ ಕಮೆಂಟ್ ಮಾಡಿದರು. ನೀವು ಡೈರೆಕ್ಟಾಗಿ ಕ್ಲಾತ್ ಮೇಲೆಕ್ಕಿಂತ ನೀವು ಪೇಪರ್ ಮೇಲೆ ಕಟ್ ಮಾಡಿ ಕ್ಲಾತ್ ಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ? ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಎಸ್ಪೆಷಲಿ ನೀವು ದೊಡ್ಡ ಸೈಜ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಪೇಪರ್ ಮೇಲೆ ಕಟ್ ಮಾಡಿಕೊಂಡೆ ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳಿ. ನಮಗೆ ಕಪ್ ಶೇಪ್ ಅನ್ನೋದು ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡೆ ಬ್ಯಾಕ್ ಪಾರ್ಟು. ಈಗ ನಾನು ಶೋಲ್ಡರ್ ಸ್ಲೋಪ್ನು ಮತ್ತು ನೆಕ್ ವೇಟ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ, ನೆಕ್ ವೇಟ್ ಅಷ್ಟೇ ನೆಕ್ ಶೇಪ್ನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದು ಬ್ಯಾಕ್ ಪಾರ್ಟು. ಕ್ಲಿಯರ್ ಆಯಿತಾ? ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ನೀವು ಪೇಪರ್ ಮೇಲೆ ಕಟ್ ಮಾಡ್ಕೊಳ್ತೀನಿ ಅಂದರೆ ಓಕೆ, ಪೇಪರ್ ಮೇಲೇ ಕಟ್ ಮಾಡ್ಕೊಳ್ಳಿ. ಇಲ್ಲ ಡೈರೆಕ್ಟಾಗಿ ನಾನು ಕ್ಲಾತ್ ಮೇಲೆ ಕಟ್ ಮಾಡ್ತೀನಿ ಅಂದರೆ ಕ್ಲಾತ್ ಮೇಲೂ ಕಟ್ ಮಾಡ್ಕೋಬೋದು. ನಾನು ಹೇಳೋದೇನೆಂದರೆ ನೀವು ದೊಡ್ಡ ಸೈಜ್ ಬ್ಲೌಸ್ ಆದರೆ ನಿಮಗೆ ಕಪ್ ಶೇಪ್ ಪ್ರಾಪರಾಗಿ ನೀಟಾಗಿ ಬರಬೇಕು. ನಿಮಗೆ ಚೆಸ್ಟ್ ಹೆವಿ ಇತ್ತು ಅಂದಾಗ ನೀವು ಕಂಪಲ್ಸರಿ ಪೇಪರ್ ಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಡೈರೆಕ್ಟಾಗಿ ಕ್ಲಾತ್ ಮೇಲೇ ಕಟ್ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಫ್ರಂಟು ಬ್ಯಾಕು ಒಂದೇ ಸಲ ಕಟ್ ಮಾಡ್ಬೋದಲ್ಲ, ಫ್ರಂಟಿಗೂ ಬ್ಯಾಕಿಗೂ ಡಿಫ್ರೆನ್ಸ್ ಏನಿರುತ್ತೆ, ಯಾಕೆ ನಾವು ಸ್ಟಿಚಿಂಗ್ ಇದು ಉಪ್ಪಟ್ಟಿ ಹೈಪಟ್ಟಿಗೆ ಮಾರ್ಜಿನ್ ಕೊಡಬೇಕು ಅಂತ ನನಗೆ ಕಮೆಂಟ್ ಮಾಡಿದರು. ಆ ಕಮೆಂಟ್ ನೋಡಿ ಸೊ ಖುಷಿ ಆಯಿತು. ನಿಮ್ಮ ಒಂದು ಡೌಟಿಗೆ ನಾನು ಇವಾಗ ಕ್ಲಾರಿಟಿನ ಕೊಡ್ತೀನಿ. ನೀವು ಯಾವುದೇ ಪ್ಯಾಟ್ರನ್ ಬ್ಲೌಸ್ನ ಕಟ್ ಮಾಡಿ, ಯಾವುದೇ ಸೈಜ್ ಕಟ್ ಮಾಡಿ, ನಿಮಗೆ ಉಪ್ಪಟ್ಟಿ ಹೈಪಟ್ಟಿಗೆ ಮಾರ್ಜಿನ್ನು ಕಂಪಲ್ಸರಿ. ಯಾಕೆ ಅಂತ ಕೇಳೋದಾದರೆ ನಿಮಗೆ ಫ್ರಂಟು ಮತ್ತು ಬ್ಯಾಕು ಒಂದೇ ಬಾಡಿ ವಿಡ್ತ್ ಅನ್ನೋದು ಇರೋದಿಲ್ಲ. ಅಂದರೆ ಬ್ಯಾಕಲ್ಲಿ ನಮಗೆ ಬೆನ್ನ ಹತ್ರ ಫ್ಲಾಟಾಗಿ ಬರುತ್ತೆ, ಫ್ರಂಟಲ್ಲಿ ನಮಗೆ ಶೇಪ್ ಅನ್ನೋದು ಬೇಕು, ಚೆಸ್ಟಿಗೆ ಶೇಪ್ ಅನ್ನೋದು ಬೇಕಾಗುತ್ತೆ. ಚೆಸ್ಟಿಗೆ ಶೇಪ್ ಇಲ್ಲ ಅನ್ನೋದಾದರೆ ನೀವು ಕಡಿಮೆ ಅಂದರೆ ನಿಮಗೆ 25-30 ಒಳಗಡೆ ಚೆಸ್ಟ್ ಇತ್ತು ಅಂದರೆ ನೀವು ಒಂದೇ ಸಲ ಹಾಕ್ಕೊಂಡು ಕಟ್ ಮಾಡ್ಕೊಂಡ್ರೂ ಆಗುತ್ತೆ ಬ್ಲೌಸ್ ಸೈಜು. ನೀವು 30 ಮೇಲೋಯ್ತು ಬ್ಲೌಸು ಅನ್ನೋದಾದರೆ ನೀವು ನಾನು ಪ್ರಿಫರ್ ಮಾಡೋದೇನೆಂದರೆ ನೀವು 30 ಒಳಗಡೆ ಇದ್ದರು 30 ಮೇಲಿದ್ದರು ನೆಕ್ ಈ ಉಪ್ಪಟ್ಟೆ ಹೈಪಟ್ಟಿಗೆ ಮಾರ್ಜಿನ್ ಬಿಡಲೇಬೇಕು. ಯಾಕೆ ಅಂದರೆ ಬ್ಯಾಕಲ್ಲಿ ನೀವು ಎಷ್ಟು ವಿಡ್ ತೊಗೊಂಡಿರ್ತೀರೋ ಫ್ರಂಟಲ್ಲೂ ಅಷ್ಟೇ ವಿಡ್ ತೊಗೊಂಡ್ರೆ ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗೋ ಚಾನ್ಸಸ್ ಇರುತ್ತೆ, ಚೆಸ್ಟ್ ಶೇಪ್ ಲೆಸ್ ಆಗುತ್ತೆ, ಫ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇಲ್ಲಿ ನಿಮಗೆ ಉಪ್ಪಟ್ಟಿ ಹೈಪಟ್ಟಿ ಮಿಡ್ಲಲ್ಲಿ ನೀವು ಇದಕ್ಕೆ ಮಾರ್ಜಿನ್ ಬಿಟ್ಟಿಲ್ಲ ಅಂದರೆ ಉಪ್ಪಟ್ಟಿ ಐಪಟ್ಟಿ ಮಿಡ್ಲಲ್ಲಿ ನಿಮಗೆ ಬ್ಲೌಸ್ ಹಾಕಿದಾಗ ಟೈಟಾಗಿ ಈ ರೀತಿ ಎಳೆದಾಗ ಮಿಡ್ಲಲ್ಲಿ ಗ್ಯಾಪ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಕಪ್ ಶೇಪ್ ನಮಗೆ ನೀಟಾಗಬೇಕು ಮತ್ತು ಫ್ರಂಟಲ್ಲಿ ಯಾವುದೇ ರೀತಿ ಟೈಟ್ ಅನ್ನೋದು ಬರಬಾರ್ದು, ಉಪ್ಪಟ್ಟಿ ಹೈಪಟ್ಟಿ ಮಿಡ್ಲಲ್ಲಿ ಗ್ಯಾಪ್ ಬರಬಾರ್ದು ಅನ್ನೋದಾದರೆ ನೀವು ಕಂಪಲ್ಸರಿ ಉಪ್ಪಟ್ಟಿ ಐಪಟ್ಟಿಗೆ ಮಾರ್ಜಿನ್ ಅನ್ನೋದು ಕಂಪಲ್ಸರಿ ಬಿಡಬೇಕಾಗುತ್ತೆ. ಸೊ ನಾನು ಅದಕ್ಕೆ ಫ್ರಂಟ್ ಟು ಬ್ಯಾಕು ಸಪ್ರೇಟಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಫ್ರಂಟ್ ಟು ಬ್ಯಾಕ್ಗೂ ಚೇಂಜಸ್ ತುಂಬಾ ಇರುತ್ತೆ. ಫ್ರಂಟ್ ಸಪ್ರೇಟು ಬ್ಯಾಕ್ ಸಪ್ರೇಟ್ ಕಟ್ ಮಾಡಿಕೊಂಡು ನೀವು ಬ್ಲೌಸ್ ಸ್ಟಿಚ್ ಮಾಡಿ ಹಾಕೊಂಡು ನೋಡಿ.
ನೀವು ಫ್ರಂಟ್ ಟು ಬ್ಯಾಕು ಕಟ್ ಮಾಡೋದಕ್ಕೆ ಫಿನಿಶಿಂಗ್ ಯಾವ ರೀತಿ ಬರುತ್ತೆ, ಇಲ್ಲ ಸಪ್ರೇಟಾಗಿ ಕಟ್ ಮಾಡಿದಾಗ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅನ್ನೋ ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ. ಸೊ ಒಂದ್ಸಲ ನೀವು ಕಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಉಪ್ಪಟ್ಟಿ ಐಪಟ್ಟಿಗೆ ಮಾರ್ಜಿನ್ ಯಾಕೆ ಬಿಡಬೇಕು, ಫ್ರಂಟ್ ಟು ಬ್ಯಾಕು ಒಟ್ಟಿಗೆ ಕಟ್ ಮಾಡ್ಬೋದಲ್ಲ ಅಂತ ನಿಮ್ಮ ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಈಗ ನೋಡಿ, ಇಲ್ಲಿ ನನಗೆ ಆರ್ಮೋಲಲ್ಲಿ ಡಿಫ್ರೆನ್ಸ್ ಬರುತ್ತೆ ಮೇಲೆ ತೊಗೊಂಡ್ರೆ, ಅದಕ್ಕಾಗಿ ನಾನು ಇಲ್ಲಿ ಕೆಳಗಡೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈಗ ನಾವು ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾನು ಬ್ಯಾಕಲ್ಲಿ ಏನು ಮಾಡಿದೆ, 1/2 ಇಂಚು ಲೂಸಿಂಗ್ನ ತೊಗೊಂಡಿದ್ದೆ ಶೋಲ್ಡ್ರಿಗೆ. ಇವರ ಒಂದು ಶೋಲ್ಡರ್ ಬಂದು 13.5 ಇದೆ. ನಾನು ಇದಕ್ಕೆ ಲೂಸಿಂಗು ಬ್ಯಾಕಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೆ ಶೋಲ್ಡರ್ಗೆ. ಇಲ್ಲಿ ಯಾವುದೇ ರೀತಿ ಲೂಸಿಂಗ್ನ ಆ್ಯಡ್ ಮಾಡ್ತಾ ಇಲ್ಲ, ಡೈರೆಕ್ಟ್ ನಾನು ಡಿವೈಡೆಡ್/2 ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ 6.25 ಬರ್ತಿದೆ, 6.75 ಬರ್ತಿದೆ. 6.75ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ 6.75ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದು ಆದಮೇಲೆ ಈಗ ನಾವು ಶೋಲ್ಡರ್ ಸ್ಲೋಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಸ್ಲೋಪ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ, ನಾನು ಇಲ್ಲಿ ತೊಗೊಂಡಿರುವಂತಹ ಶೋಲ್ಡರ್ ಬಂದು 6.75 ಅಂದರೆ 6.75 ತೊಗೊಂಡಿದ್ದೀನಿ. 6.75 ಇದನ್ನು ನಾನು ಡಿವೈಡೆಡ್/5 ಮಾಡ್ಕೊಳ್ತೀನಿ. ಬರೋ ಆನ್ಸರು ನೋಡಿ 1.35 ಅಂದರೆ 2.25 ಇಂಚಿಗೆ 1 ಕಾಲಿಗಿಂತ 1 ಲೈನ್ ಜಾಸ್ತಿ ತೊಗೊಳ್ತಾ ಇದ್ದೀನಿ ನಾನು. ಇಷ್ಟಕ್ಕೆ ಶೋಲ್ಡರ್ ಸ್ಲೋಪ್ನ ತೊಗೊಳ್ತಾ ಇದ್ದೀನಿ. ಓಕೆನಾ, ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟು ಶೋಲ್ಡರ್ ಸ್ಲೋಪ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಇಲ್ಲೂ ಕೂಡ ನಾನು ನೆಕ್ ವಿಡ್ತು 2.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಶೋಲ್ಡರ್ ಸ್ಲೋಪ್ನ ಕೊಡ್ತೀನಿ. ನೆಕ್ಸ್ಟ್ ನಾನು ರೆಡಿ ಶೋಲ್ಡರ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ನಮಗೆ ನೆಕ್ ವಿಡ್ತ್ ಅನ್ನೋದು ಚೇಂಜಸ್ ಆಗುತ್ತೆ. ಇಲ್ಲಿಂದ ನೋಡಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ. ಶೋಲ್ಡರ್ ಸ್ಲೋಪು ಕ್ಲಿಯರ್ ಆಯಿತು. ಈಗ ನೋಡಿ ನಾವು ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವರ ಒಂದು ಚೆಸ್ಟ್ ಡಿವೈಡೆಡ್/6 ಮಾಡಬೇಕು. ನೋಡಿ ಚೆಸ್ಟ್ ಬಂದು 34 ಡಿವೈಡೆಡ್/6 ಮಾಡ್ಕೊಳ್ತೀನಿ. ಎಷ್ಟು ಬಂತು ನನಗೆ 5.6 ಬಂದಿದೆ. 5.6ಅಲ್ಲಿ ನಾನು 1/2 ಇಂಚ್ ಮೈನಸ್ ಮಾಡ್ತೀನಿ. ನೋಡಿ -0.5 5.1 ಬಂದಿದೆ. 5.16 ಅಂದರೆ ನಿಮಗೆ 5 ಕಾಲು ಬರುತ್ತೆ. 5 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಫ್ರಂಟಲ್ಲಿ ನಮ್ಮ ಒಂದು ಆರ್ಮೋಲ್ ಬಂದು 5.25 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 5 ಕಾಲಿಗೆ 1 ಇಂಚ್ ಮಾರ್ಕ್ ಮಾಡ್ಕೊಂಡು 5 ಕಾಲಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ 6.75 ಇಲ್ಲಿದೆಯಲ್ಲ, ಸೇಮ್ 6.75ಗೆ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ನಮಗೆ ರೆಡಿ ಶೋಲ್ಡರ್ ಎಷ್ಟು ಬೇಕು, ಫ್ರಂಟಲ್ಲಿ ನಾವು ಚೆಕ್ ಮಾಡ್ಕೊಂಡ್ವಲ್ಲ 3 ಇಂಚಸ್ ನಮಗೆ ರೆಡಿ ಶೋಲ್ಡರ್ ಬೇಕು. ಸೊ ನಾನಿಲ್ಲಿ 3.75ನ ಮಾರ್ಕ್ ಮಾಡ್ಕೊಳ್ತೀನಿ ವಿತ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ. ಓಕೆನಾ, ಸರಿ ಇಲ್ಲಿ ಶೋಲ್ಡರ್ ಮೈನಸ್ನ ಮಾಡೋಣ. ಸೊ ಬ್ಯಾಕಲ್ಲಿ ನಿಮ್ಗೆ ಪ್ಯಾಕ್ ಬಂದಾಗ, ಫ್ರಂಟಲ್ಲಿ ಡೀಪ್ ಬಂದಾಗ ನೀವು ಶೋಲ್ಡರ್ನ ಮೈನಸ್ ಮಾಡಬೇಕು. ಇವರ ಒಂದು ಚೆಸ್ಟ್ ಬಂದು 34 ಸೈಜ್ ಇದೆ. 34 ಸೈಜ್ಗೆ ಎಷ್ಟು ನಾವು ಶೋಲ್ಡರ್ನ ಮೈನಸ್ ಮಾಡಬೇಕು ಅಂತ ನೋಡೋಣ. ಇದು ನಾವು ಶೋಲ್ಡರ್ ಮೈನಸ್ನ ಯಾವ ಬೇಸಸ್ ಮೇಲೆ ತೊಗೊಳ್ತೀವಿ ಅಂತ, ನಮ್ಮ ಒಂದು ನೆಕ್ ಶೇಪ್ ಬೇಸಸ್ ಮೇಲೂ ನಾವು ಶೋಲ್ಡರ್ ಮೈನಸ್ ಮಾಡ್ತೀವಿ. ಪ್ಲಸ್ ನಮ್ಮ ಸೈಜ್ ಮೇಲೆ ಕೂಡ ನಮ್ಮ ರೆಡಿ ಶೋಲ್ಡರ್ ಎಷ್ಟು ತೊಗೊಳ್ತಾ ಇದ್ದೀವಿ ಶೋಲ್ಡರ್ ಮೇಲೆ ಕೂಡ ನಾವು ಮೈನಸ್ನ ಮಾಡ್ತೀವಿ ಈ ಒಂದು ಶೋಲ್ಡರ್ನ. ಮತ್ತು ನಾವು ಡೀಪ್ ಎಷ್ಟು ತೊಗೊಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಕೂಡ ಕ್ಯಾಲ್ಕುಲೇಷನ್ ಹಾಕೊಂಡು ನಾವಿಲ್ಲಿ ಶೋಲ್ಡರ್ನ ಮೈನಸ್ ಮಾಡ್ತೀವಿ. ಈಗ ನೋಡಿ ಈ ಒಂದು ಮೆಷರ್ಮೆಂಟಿಗೆ ಅವರು ಡೀಪು ಕಡಿಮೆ ಇಟ್ಕೊಳ್ತಾ ಇದ್ದಾರೆ, ಜಾಸ್ತಿ ಡೀಪ್ ಇಟ್ಕೊಳ್ತಾರೆ. ಅವರ ಒಂದು ಡೀಪ್ ಬಂದೆಷ್ಟು 5.5 ಐ ಥಿಂಕ್. ಒಂದು ನಿಮಿಷ ನೋಡಿ, ಫ್ರಂಟ್ ಡೀಪ್ ಬಂದವ್ರಿಗೆ 5.5 ಇದೆ, ಅಂದರೆ 5.5 ಇಂಚಷ್ಟೇ ಅವರು ಡೀಪ್ನ ತೊಗೊಳ್ತಾ ಇದ್ದಾರೆ. ಸೊ ಇವರ ಒಂದು ರೆಡಿ ಶೋಲ್ಡರ್ ಬಂದು 3 ಇಂಚಸ್ ಇದೆ. ಹಾಗಾಗಿ ನಾನಿಲ್ಲಿ 1/2 ಇಂಚಸ್ ಅಷ್ಟೇ ನಾನು ಶೋಲ್ಡರ್ನ ಮೈನಸ್ ಮಾಡ್ತೀನಿ. ಕ್ಲಿಯರ್ ಆಯಿತಾ? 1/2 ಇಂಚು ನಾನು ಶೋಲ್ಡರ್ನ ಮೈನಸ್ ಮಾಡ್ತೀನಿ. ನೀವೇನಾದರೂ ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳೋಣ. 6 ಕಾಲಿಗೆ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಿದ್ದೀವಿ. ನಿಮಗೆ ಡೌಟ್ ಬರ್ಬೋದು, ನಮ್ದು ಇನ್ನೂ ನೆಕ್ ಡೀಪ್ ಜಾಸ್ತಿ ಇದೆ, ನಮಗೆ ಶೋಲ್ಡರ್ ಎಷ್ಟು ಮೈನಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಡೌಟ್ ಇರ್ಬೋದು. ನಿಮ್ಮ ಶೋಲ್ಡರ್ ಈಗ 2.5 ಇಂಚ್ ತೊಗೊಳ್ತೀರಿ ರೆಡಿ ಶೋಲ್ಡರ್ ಅಂದ್ಕೊಳ್ಳಿ. ಡೀಪ್ ಬಂದು ನಿಮಗೆ 7 ಇಂಚು 7.5 ಇಂಚ್ ತೊಗೊಳ್ತೀರ ಅಂದರೆ 1/4 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಒಂದು ಡೀಪು 8 ಮೇಲೋಯ್ತು ಅನ್ನೋದಾದರೆ ನೀವಿಲ್ಲಿ 1.5 ಇಂಚು ಮೈನಸ್ ಮಾಡ್ಕೊಳ್ಳಿ. ಮತ್ತು ರೆಡಿ ಶೋಲ್ಡರು ಕೂಡ ಮುಖ್ಯ ಆಗುತ್ತೆ. ರೆಡಿ ಶೋಲ್ಡರು ನೀವು 2 ಇಂಚಸ್ ತೊಗೊಳ್ತಾ ಇದ್ದೀರಾ, ಇಲ್ಲ ಕೆಲವರು ಕಸ್ಟಮರ್ ಏನು ಕೇಳ್ತಾರೆ, ರೆಡಿ ಶೋಲ್ಡರ್ ನಮ್ಗೆ 1 ಇಂಚ್ ಅಷ್ಟೇ ಸಾಕು, 1/4 ಇಂಚ್ ಅಷ್ಟೇ ಸಾಕು ಅಂದಾಗ ನಾವೇನು ಮಾಡಬೇಕು, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಮೈನಸ್ ಮಾಡ್ಕೋಬೇಕಾಗುತ್ತೆ ಶೋಲ್ಡರಲ್ಲಿ. ಸೊ ಈ ಪಾಯಿಂಟ್ಸು ಮುಂದಿನ ವೀಡಿಯೋಗಳಲ್ಲಿ ನಾನು ಡೀಟೇಲಾಗಿ ಹೇಳ್ಕೊಡ್ತಾ ಬರ್ತೀನಿ ನಿಮಗೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ 1/2 ಇಂಚ್ ನಾನು ಮೈನಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಅವರ ಒಂದು ನೆಕ್ ಡೀಪ್ ಬಂದು ಕಡಿಮೆ ಇದೆ. ಈಗ ನೋಡಿ ಇಲ್ಲಿಂದ ನೋಡಿ ಎಷ್ಟಿದೆ, 6 ಕಾಲಿದೆ. 6 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ 6 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ 1/2 ಇಂಚು ಮೈನಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಡೈರೆಕ್ಟಾಗಿ. ಓಕೆನಾ, 1/2 ಇಂಚು ಮೈನಸ್ ಮಾಡಿ 5/4ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ಏನು ನಾನು 6 ಕಾಲು ತೊಗೊಂಡಿದ್ದೀನಿ 1/2 ಇಂಚು ಮೈನಸ್ಸು, ಇಲ್ಲಿ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ 1/2 ಇಂಚು ಮೈನಸ್ ಮಾಡಿದ್ದೀನಿ. ಇಲ್ಲಿಂದ
ಟೋಟಲ್ ಆಗಿ ನಾನು ಇಲ್ಲಿಂದ 1 ಇಂಚಷ್ಟು ಮೈನಸ್ನ ಮಾಡಿದ್ದೀನಿ. ಸೊ 1 ಇಂಚಷ್ಟು ಮೈನಸ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಫ್ರಂಟು ಚೆಸ್ಟು ಲೈನ್. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ಮಾರ್ಕ್ ಮಾಡ್ಕೋಬೇಕಾಗಿರೋದು ನೆಕ್ಸ್ಟು ನಮ್ಮ ರೆಡಿ ಶೋಲ್ಡರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ರೆಡಿ ಶೋಲ್ಡರ್ ಬೇಕಾಗಿರೋದು ಇಲ್ಲಿಂದ ಮಾರ್ಕ್ ಮಾಡ್ಕೊಬಿಡೋಣ 1/2 ಇಂಚಿಗೆ. ನೋಡಿ ಇದು ನಮಗೆ ಸ್ಟಿಚಿಂಗ್ ಮಾರ್ಜಿನು. ಇದನ್ನು ಕೂಡ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಒಂದು ರೆಡಿ ಶೋಲ್ಡರ್ ಬಂದು 3/4 ಇಂಚು, 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಇಲ್ಲೂ ಕೂಡ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಈಗ ನೆಕ್ ವಿಡ್ತ್ ನಮಗೆ ಎಷ್ಟು ಬಂತು ಚೆಕ್ ಮಾಡ್ಕೊಳ್ಳಿ. ನೋಡಿ 1 ಪಾಯಿಂಟ್ ಕಡಿಮೆ 2.5 ಇಂಚು ನಮ್ಮ ಒಂದು ನೆಕ್ ವಿಡ್ತ್ ಬಂತು. ಸೊ ನಾನು ಇಲ್ಲಿಂದ 6 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 6 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ರೆಡಿ ಅನ್ನೋದು 5.5 ಇಂಚು ಬರುತ್ತೆ. ನೋಡಿ ನಾನಿಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ನಾನು ವಿ ನೆಕ್ ಶೇಪ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ವಿ ನೆಕ್ ಶೇಪ್ನ ನಾನಿಲ್ಲಿ ಡ್ರಾ ಮಾಡ್ಕೊಳ್ತೀನಿ. ನೋಡಿ ವಿ ನೆಕ್ ಶೇಪ್ಗೆ ಡ್ರಾ ಮಾಡ್ಕೋಬೇಕಾದ್ರೆ ನೀವು ಡೈರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡ್ತೀರಾ. ನೋಡಿ ನಿಮಗೆ ಇಷ್ಟ ಆದರೆ ನೀವು ಈ ರೀತಿ ಕೂಡ ಮಾರ್ಕ್ ಮಾಡ್ಕೋಬೋದು. ಇಲ್ಲ ಈ ಥರ ಸ್ಟ್ರೈಟಾಗಿ ಬಂದರೆ ಚೆನ್ನಾಗಿರಲ್ಲ ಅನ್ನೋರು ಜಸ್ಟ್ ಈ ಥರ ನೋಡಿ ಈ ಸ್ಕೇಲ್ನ ಯೂಸ್ ಮಾಡಿ ಸ್ವಲ್ಪ ಕರ್ವ್ ಆಗಿ ನಿಮಗೆ ಶೇಪ್ ಅನ್ನೋದು ಬರುತ್ತೆ. ಸೊ ಇದು ಕೂಡ ವಿ ನೆಕ್ ಶೇಪಲ್ಲೇ ಬರುತ್ತೆ. ನೋಡಿ ನಿಮ್ಮ ಒಂದು ಇಷ್ಟ, ನಿಮಗೆ ಯಾವ ಥರ ನೆಕ್ ಶೇಪ್ ಬೇಕೋ. ನಾನು ಸ್ವಲ್ಪ ರೌಂಡಾಗಿ ಈ ರೀತಿ ವಿ ನೆಕ್ ಶೇಪ್ನ ತಗೊಳ್ತಾ ಇದ್ದೀನಿ. ನೋಡಿ ಇದು ಕೂಡ ವಿ ನೆಕ್ ಶೇಪಲ್ಲೇ ಬರುತ್ತೆ, ಇದು ಕೂಡ ವಿ ನೆಕ್ ಶೇಪಲ್ಲೇ ಬರುತ್ತೆ. ಇನ್ನು ಸ್ವಲ್ಪ ಬಿಟ್ಟು ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಈ ನೆಕ್ ಇದು ಕೊಟ್ಟಾಗ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಟ್ರೈಟಾಗಿ ಕೊಡ್ತಿದ್ದೀನಿ ಉಪ್ಪಟ್ಟಿ ಐಪಟ್ಟಿಗೆ. ನಿಮಗೆ ಕಾಣ್ತಿರ್ಬೋದು ಉಪ್ಪಟ್ಟಿ ಐಪಟ್ಟಿಗೆ ಇದು ಸ್ಟ್ರೈಟಾಗಿ ಕೊಡ್ತೀನಿ. ಯಾಕಂದರೆ ಉಪ್ಪಟ್ಟಿ ಐಪಟ್ಟಿ ಸ್ಟಿಚ್ ಮಾಡ್ಕೋಬೇಕಾದ್ರೆ ನಮಗೆ ಇದು ಮೈನಸ್ ಆಗುತ್ತೆ. ಆಗ ನಮಗೆ ನೆಕ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಓಕೆನಾ, ಈ ರೀತಿ ವಿ ಶೇಪ್ನ ಕೊಡ್ತಿದ್ದೀನಿ. ನಿಮಗೆ ಇಲ್ಲ ಈ ಥರ ಸ್ಟ್ರೈಟಾಗೇ ಬೇಕು ನಮಗೆ ಅಂದರೆ ನೀವು ಸ್ಟ್ರೈಟಾಗೆ ಮಾರ್ಕ್ ಮಾಡ್ಕೋಬೋದು. ಇಲ್ಲ ನಿಮಗೆ ಬೇರೆ ಶೇಪ್ ಬೇಕು ಅಂದರೆ ನೀವು ಬೇರೆ ಶೇಪು ಕೂಡ ಮಾರ್ಕ್ ಮಾಡ್ಕೋಬೋದು. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ಮಿಡ್ಲಿಗೆ ಈ ರೀತಿ ಟೇಪ್ನ ಫೋಲ್ಡ್ ಮಾಡಿಕೊಂಡು ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾನು ಬ್ಯಾಕಲ್ಲಿ ಮಾಡಿರೋ ಪ್ರಾಬ್ಲಮ್ಮು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಮಿಡ್ಲಿಗೆ ಚೆಕ್ ಮಾಡಿಕೊಂಡು ಲೆಂತ್ನ ಮಾರ್ಕ್ ಮಾಡ್ಕೊಂಡಿಲ್ಲ. ನೋಡಿ ಈಗ ನನಗೆ 1 ಇಂಚಷ್ಟು ನನಗೆ ಡಿಫ್ರೆನ್ಸೇಷನ್ ಬರುತ್ತೆ. ಸ್ವಲ್ಪ ಮಿಸ್ ಆದರೂ ನಮಗೆ ಪ್ರಾಬ್ಲಮ್ ಅನ್ನೋದು ನೋಡಿ ಈ ರೀತಿ ಬರುತ್ತೆ. ನೋಡಿ ಇದನ್ನು ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಂಡಾಗ ಚೆಕ್ ಮಾಡಿಕೊಂಡ್ರೆ ನನಗೆ ಬೇಕಾಗಿರೋದು ರೆಡಿ 14 ಇಂಚಸ್ಸು. ನೋಡಿ ರೆಡಿನೇ ನಮ್ಗೆ 14 ಇಂಚಸ್ ಬರ್ತಿದೆ. ನೋಡಿ ಒಂದು ಸ್ವಲ್ಪ ಮಿಸ್ ಮಾಡಿದ್ದಕ್ಕೆ ಈ ಥರ ಆಯಿತು. ಈಗ ನಾನಿಲ್ಲಿ ಪೀಸ್ನ ಕೊಟ್ಕೋಬೇಕಾಗತ್ತೆ. ಪೀಸ್ನ ಕೊಟ್ಟು ಅದು ಒಳಗಡೆಗೆ ಫೋಲ್ಡ್ ಮಾಡಬೇಕಾಗುತ್ತೆ. ನನಗೆ ರೆಡಿ ಬೇಕಾಗಿರೋದು 14 ಇಂಚಸ್ಸು. ಇನ್ನು 1/4 ಇಂಚಷ್ಟೇ ನನಗೆ ಬಂದಿದೆ. ಆ 1/4 ಇಂಚಿಗೆ ನಾನು ಪಟ್ಟಿನ ಕೊಟ್ಟು ಮತ್ತೆ ಆ ಕಡೆ ಫೋಲ್ಡ್ನ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನೋಡಿ ಪೇಪರ್ ಮೇಲೆ ನಾವು ಡ್ರಾಫ್ಟಿಂಗ್ ಮಾಡ್ಕೊಂಡಿದ್ದರೆ ನಮಗೆ ಈ ರೀತಿ ಪ್ರಾಬ್ಲಮ್ ಅನ್ನೋದು ಬರ್ತಾ ಇರಲಿಲ್ಲ. ಈಗ ನೋಡಿ ಫ್ರಂಟಲ್ಲಿ ನಾನು ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಫ್ರಂಟಲ್ಲಿ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋದಾದರೆ ಫಸ್ಟು ನಾನು ಈ ಟೇಪ್ನ ಈ ರೀತಿ ಇಟ್ಕೊಂಡು ಫುಲ್ಲು ನಮ್ಗೆ ಏನೇನು ಮೆಜರ್ಮೆಂಟ್ ಬೇಕೋ ನಾವು ಅದನ್ನೆಲ್ಲ ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ನಮ್ಮ ಮೆಜರ್ಮೆಂಟಲ್ಲಿ ಅಫೆಕ್ಸ್ ಪಾಯಿಂಟ್ ಬಂದು 9.5 ಇದೆ. 1/2 ಇಂಚು ಸೇರಿಸ್ಕೊಂಡು ನಾನು 10 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೆಕ್ಸ್ಟು ಇಲ್ಲಿಂದ ಲೆಂತಲ್ಲಿ ಅವ್ರ ಲೆಂತು ಬಂದು 15.5, ಅದಕ್ಕೆ 1 ಇಂಚು ಸೇರಿಸ್ಕೊಂಡು ನಾನು 16.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟು ನಮ್ಮ ಟೋಟಲ್ ಲೆಂತ್ ಆಗಿರುತ್ತೆ ಫ್ರಂಟ್ ಪಾರ್ಟಲ್ಲಿ. ಈಗ ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ನೋಡಿ ನನಗೆ ಇದೆಷ್ಟು ಬರ್ತಿದೆ ಚೆಕ್ ಮಾಡ್ಕೊಳ್ಳಿ. 17 ಕಾಲು ಬರ್ತಿದೆ. ಇಲ್ಲೂ ಕೂಡ 17 ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಲೆಂತಲ್ಲಿ ಎಷ್ಟು ವೇರಿಯೇಷನ್ ಬರುತ್ತೆ. ನಾವು ಶೋಲ್ಡರ್ ಸ್ಲೋಪ್ ಕೊಟ್ಟಿದ್ದಾದಮೇಲೆ ನಾವು ಲೆಂತ್ನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿಕೊಂಡೆ. ಇದು ನಮ್ಮ ಅಫೆಕ್ಸ್ ಪಾಯಿಂಟು. ಇಲ್ಲೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾವು ಎಷ್ಟು ಶೇಪ್ ತೊಗೋಬೇಕು ಆರ್ಮೋಲ್ದು ಅಂತ ನೋಡೋಣ. ಬ್ಯಾಕಲ್ಲಿ ನಾವು ಎಷ್ಟು 1 ಇಂಚ್ ತೊಗೊಂಡಿದ್ವಲ್ಲ, ಫ್ರಂಟಲ್ಲಿ ಎಷ್ಟು ತೊಗೋಬೇಕು ಅಂದರೆ ಫ್ರಂಟಲ್ಲಿ 1/4 ಇಂಚನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಬ್ಯಾಕಲ್ಲಿ 1 ಇಂಚು, ಫ್ರಂಟಲ್ಲಿ 1/4 ಇಂಚನ್ನ ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ನೋಡಿ ಮಿಡ್ಲಿಗೆ ಟೇಪ್ನ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಈಗ ನಾವು ಚೆಸ್ಟ್ನ ಮಾರ್ಕ್ ಮಾಡ್ಕೋಬೇಕು. ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಇವರ ಒಂದು ಚೆಸ್ಟ್ ಬಂದು 34 ಇಂಚಸ್ಸು. ನಾನು ಬ್ಯಾಕಲ್ಲಿ ಲೂಸಿಂಗ್ 1 ಇಂಚನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟಲ್ಲಿ 2 ಇಂಚನ್ನ ಹ್ಯಾಡ್ ಮಾಡ್ಕೊಳ್ತೀನಿ. ನಿಮ್ಗೆ ಇನ್ನೂ ಕಂಫರ್ಟಬಲ್ ಆಗಬೇಕು, ಕೈ ಚೆನ್ನಾಗಿ ಆಡ್ಸಕ್ಕೆ ಬೇಕು ಅನ್ನೋದಾದರೆ ನೀವು 3 ಇಂಚಸ್ ಕೂಡ ಲೂಸಿಂಗ್ ಆ್ಯಡ್ ಮಾಡ್ಕೋಬೋದು. ಲೂಸಿಂಗ್ ಆ್ಯಡ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಕಂಫರ್ಟ್ ಮೇಲೆ ಬಿಟ್ಟಿದ್ದು. ಕೆಲವರು ಫಿಟ್ಟಿಂಗ್ ಕೇಳಿದಾಗ ನೀವು ಫಿಟ್ಟಿಂಗ್ ಕೊಡಬೇಕಾದ್ರೆ ಲೂಸಿಂಗ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಕಂಫರ್ಟಬಲ್ ಬೇಕು, ಫಿಟ್ಟಿಂಗ್ ಏನು ಬೇಡ, ವೇರ್ ಮಾಡಿದಾಗ ಕಂಫರ್ಟಬಲ್ ಆಗಿರಬೇಕು, ಫುಲ್ ಡೇ ನಾವು ಬ್ಲೌಸ್ ಹಾಕೊಂಡೆ ಕೆಲಸ ಮಾಡಬೇಕು ಅನ್ನೋರಿಗೆ ನೀವು ಲೂಸಿಂಗ್ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳಿ, ಆಗ ಅವರಿಗೆ ಕಂಫರ್ಟಬಲ್ ಆಗಿರುತ್ತೆ. ನೋಡಿ ನಾನು 34 ಇಂಚು ಇವ್ರ ಚೆಸ್ಟ್ ಮೆಜರ್ಮೆಂಟು, ಇದಕ್ಕೆ 2 ಇಂಚನ್ನ ಹ್ಯಾಡ್ ಮಾಡ್ಕೊಳ್ತೀನಿ. ನನಗೆ 36 ಆಗುತ್ತೆ. 36ನ ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ. ನನಗೆ ಅವಾಗ 9 ಇಂಚಸ್ಸು ಬರುತ್ತೆ. 9 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 9 ಇಂಚಸ್ ಮಾರ್ಕ್ ಮಾಡ್ಕೋಬೇಕಾದ್ರೆ ಈ ಉಪ್ಪಟ್ಟಿ ಐಪಟ್ಟಿ ಮಾರ್ಜಿನ್ ಏನಿದೆಯೋ ಇದನ್ನು ಬಿಟ್ಟು ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. 9 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ 9 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಬಂದು ನಮಗೆ ಮಾರ್ಜಿನ್
ಮಾರ್ಜಿನ್ಗೆ 1.5 ಇಂಚು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವರ ಒಂದು ಅಪ್ಪರ್ ಚೆಸ್ಟ್ಗೂ ಮತ್ತು ಮಿಡ್ಲ್ ಚೆಸ್ಟ್ಗೂ ಡಿಫ್ರೆನ್ಸ್ ಎಷ್ಟಿದೆ? 1 ಇಂಚ್ ಬಂದಿದೆ ನೋಡಿ. 1 ಇಂಚು ಇದನ್ನು ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ಎಷ್ಟು ಬರುತ್ತೆ? 1/4 ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ನೋಡಿ, ನೀವು ಲೂಸಿಂಗ್ ಇನ್ನು ಎಷ್ಟೇ ನಿಮಗೆ ಚೆಸ್ಟ್ ಅನ್ನೋದು ಮೆಜರ್ಮೆಂಟ್ ಬಂದಿದ್ದರೆ ಅದಕ್ಕೆ ಅಪ್ಪರ್ ಚೆಸ್ಟು ಮತ್ತು ಚೆಸ್ಟ್ಗೆ ಎಷ್ಟು ಡಿಫ್ರೆನ್ಸ್ ಬಂದುತ್ತೋ ಆ ಡಿಫ್ರೆನ್ಸ್ನ ನೀವು 4ಇಂದ ಡಿವೈಡೆಡ್ ಬೈ ಮಾಡ್ಕೋಬೇಕು. ಅದರಿಂದ ಒಳಗಡೆಗೆ ನೀವು ಮಾರ್ಕ್ನ ಮಾಡ್ಕೋಬೇಕು. ನೋಡಿ, ಇಲ್ಲಿ ನನಗೆ 1/4 ಇಂಚಷ್ಟು ಒಳಗಡೆಗೆ ಮಾರ್ಕ್ ಬರ್ತೈತೆ, ಅಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೇನಕ್ಕೆ ಅಂತ ನಾನು ನೆಕ್ಸ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟಾದಮೇಲೆ ಈಗ ನೋಡಿ, ನೆಕ್ಸ್ಟು ಇವರ ಒಂದು ಚೆಸ್ಟ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. 34 ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ. ನಿಮಗೆ ಅಫೆಕ್ಸ್ ಟು ಅಫೆಕ್ಸ್ ಬಂದುಬಿಡುತ್ತೆ ನೋಡಿ. ಅಫೆಕ್ಸ್ ಟು ಅಫೆಕ್ಸು 3.4 ಇದೆ, ಅಂದರೆ ನಮಗೆ 3.5 3.5 ಇಂಚು ಅಫೆಕ್ಸ್ ಟು ಅಫೆಕ್ಸ್ ಬಂದಿದೆ. ನಾನು ಸ್ಟಿಚಿಂಗ್ ಮಾರ್ಜಿನ್ಗೂ ಸೇರಿಸಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನಿಲ್ಲಿ ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡ್ತಾ ಇಲ್ಲ, ಡೈರೆಕ್ಟು ಕ್ಲಾತ್ ಮೇಲೆ ಮಾಡ್ತಾ ಇರೋದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚ್ ಅಂತ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಲಿಯರ್ ಆಯಿತಾ? ಪೇಪರ್ ಮೇಲೆ ನಾವು ಡೈರೆಕ್ಟು 3.5ಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗಿಗೆ ಅಂತ ನಾವು ಕ್ಲಾತ್ ಮೇಲೆ ಇಟ್ಟು 1/2 ಇಂಚಂಗೂ ನಾವು ಆ್ಯಡ್ ಮಾಡ್ಕೊಳ್ತೀವಿ. ಹಾಗಾಗಿ ನಾನು ಇಲ್ಲಿ ಡೈರೆಕ್ಟಾಗಿ 1/2 ಇಂಚು ಲೂಸಿಂಗ್ಗೆ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ 3.5 ಇಲ್ಲಿಂದ 1/2 ಇಂಚು ಮೈನಸ್ ಮಾಡ್ಕೊಂಡು ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇವರ ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಡಾಟ್ ಎಷ್ಟು ತೊಗೋಬೇಕು, ಡಾಟ್ ವಿಡ್ತ್ ಎಷ್ಟು ತೊಗೋಬೇಕು ಅಂತ ನಾವು ನೋಡೋದಾದರೆ ನೋಡಿ, ನಾನಿಲ್ಲಿ 3.75ನ ತೊಗೊಳ್ತೀನಿ, ಅಂದರೆ 3.75 ತೊಗೊಳ್ತಾ ಇದ್ದೀನಿ ಡಾಟ್ ಲೆಂತ್. ಇಷ್ಟು ತೊಗೊಂಡಿದ್ದು ಆದಮೇಲೆ ಈಗ ನಾವು ವೇಸ್ಟ್ನ ಮಾರ್ಕ್ ಮಾಡ್ಕೋಬೇಕು. ಇವರ ಒಂದು ವೇಸ್ಟ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ನ ತೊಗೊಂಡು ನಾನು ಎಷ್ಟು ಬ್ಯಾಕ್ ಪಾರ್ಟ್ನ ತೊಗೊಂಡು ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇವರ ವೇಸ್ಟ್ 29 ಇದೆ, ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ನೋಡಿ 7.25 ಬಂತು. 7.25ಗೆ ನಾನು ಪ್ಲಸ್ ಇಲ್ಲಿ ಎಷ್ಟು ಡಾಟ್ ವಿಡ್ತ್ ತೊಗೊಂಡಿದ್ದೀನೋ ಅದನ್ನು ಕೂಡ ಹಾಕ್ಕೊಳ್ತೀನಿ. 3.75 ಟೋಟಲ್ ನನಗೆ 11 ಇಂಚಸ್ ಬೇಕು. 11 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? 11 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿದ ಆದಮೇಲೆ ಇಲ್ಲಿ ನಾನು ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾದು ಇಲ್ಲಿ ತೊಗೊಳ್ತಾ ಇಲ್ಲ ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ತೊಗೊಳ್ತಾ ಇದ್ದೀನಿ. ನಾನು ಚೆಸ್ಟ್ ಮಾರ್ಕಿಂದ ವೇಸ್ಟ್ ಮಾರ್ಕ್ವರೆಗೂ ಈ ರೀತಿ ಲೈನ್ನ ಹಾಕೊಳ್ತಾ ಇದ್ದೀನಿ. ನಾನಿನ್ನು ಎಕ್ಸ್ಟ್ರಾ ಮಾರ್ಜಿನ್ಗೆ ಇಲ್ಲಿ ತೊಗೊಂಡಿಲ್ಲ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಸ್ಟ್ರೈಟ್ ಲೈನ್ನ ಹಾಕಿದಾದಮೇಲೆ ಈಗ ನಾವು ನೋಡಿ ಇಲ್ಲಿಂದ ಇಲ್ಲಿಗೆ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಡಾಟ್ ಲೆಂತ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡಿ ಟೇಪ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೂ ಟೇಪ್ನ ಪ್ಲೇಸ್ ಮಾಡಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಮಾರ್ಕಿಂಗು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲ 1/2 ಇಂಚು ನಾವು ಶೇಪ್ನ ಕೊಡಬೇಕಾಗುತ್ತೆ. ಫ್ರೆಂಚ್ ಕ್ರಾಸ್ ಸ್ಕೇಲ್ನ ಯೂಸ್ ಮಾಡಿ ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ನೀವು ನೋಡಿ ಈ ರೀತಿ ಶೇಪ್ನ ನೀಟಾಗಿ ಡ್ರಾ ಮಾಡ್ಕೋಬೇಕು. ಇಲ್ಲಿಂದ ಹಾಗೆ ಏನಿಲ್ಲಿಗೆ ನಮಗೆಲ್ಲೂ ಪಾಯಿಂಟ್ ಅನ್ನೋದು ಬರಬಾರ್ದು, ಆ ರೀತಿ ನಾವು ಮಾರ್ಕ್ನ ಮಾಡ್ಕೋಬೇಕು. ಇಷ್ಟ ಆಯ್ತಲ್ಲ? ಈಗ ಈ ಡಾಟ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 6.5 ಇದೆ. ಸೇಮ್ 6.5 ನಮಗೆ ಇಲ್ಲೂ ಕೂಡ ಬರಬೇಕು. ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ನೀಟಾಗಿ 6.5 ಬರಬೇಕು. 6.5 ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ಈ ಕಡೆ ಡೈರೆಕ್ಷನಲ್ಲಿ ಇಟ್ಕೊಂಡು 6.5 ನಿಮಗೆ ಎಲ್ಲಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ನೋಡಿ 6.5 ನನಗೆ ಇಲ್ಲಿ ಬರ್ತಿದೆ. ಇದೆಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಉಳಿದಿದ್ದು 1 ಇಂಚ್ ಇದೆ. ಆ 1 ಇಂಚಲ್ಲಿ ಅರ್ಧ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ? ಇಲ್ಲಿ 2 ಇಂಚಸ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೆ ಆದಮೇಲೆ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ 1/2 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ ಇಷ್ಟು ಡ್ರಾ ಮಾಡ್ಕೊಂಡಿದ್ದ ಆದಮೇಲೆ ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚು. ಈಗ ನಾವು ಸೈಡ್ ಫಿಟ್ಟಿಂಗ್ನ ಚೆಕ್ ಮಾಡ್ಕೊಳ್ಳೋಣ ಒಂದ್ಸಲ. ನೋಡಿ ಸೈಡ್ ಫಿಟ್ಟಿಂಗ್ ಲೈನು ಎಲ್ಲಿದೆ ಅಂತ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಸೈಡ್ ಫಿಟ್ಟಿಂಗ್ ಲೈನ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದೆಷ್ಟು ಕ್ರಾಸ್ ಹೋಗಿದೆಯೋ ಅಲ್ಲಿ ಒಂದು ಲೈನ್ನ ಹಾಕ್ಕೊಳ್ಳಿ. ಇಲ್ಲಿಗೆ ಬರ್ತಿದೆ. ಇಲ್ಲಿಗೆ ಬರ್ತಿದೆ ಅಂದರೆ ನಾವೀಗ ಏನು ಮಾಡಬೇಕು, ಇಲ್ಲಿ ಡಾಟ್ನ ತೊಗೋಬೇಕಾಗತ್ತೆ. ಇಲ್ಲಿ ಡಾಟ್ನ ತೊಗೊಳಕ್ಕೆ ನೋಡಿ ಎಷ್ಟಿದೆ, 1.5 ಇಂಚ್ ಇದೆ. 1.5 ಇಂಚು ಇಲ್ಲಿಂದ ಇಲ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ? ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ
ಮಿಡ್ಲಿಗೆ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಂಡ್ವಲ್ಲ ನೋಡಿ, ಇಲ್ಲಿಗೆ ಆ 1.5 ಇಂಚನ್ನ ನಾವಿಲ್ಲಿ ಮೈನಸ್ ಮಾಡ್ಕೊಳ್ಳೋಣ. ನೋಡಿ 3/4 ಇಂಚ್ ಈ ಕಡೆ, 3/4 ಇಂಚು ಈ ಕಡೆ ಡಾಟ್ ವಿಡ್ತ್ನ ತೊಗೊಳ್ಳೋಣ. ಸೊ ಅದನ್ನು ಇಲ್ಲಿಗೆ ಮ್ಯಾಚ್ ಮಾಡಬೇಕಾಗುತ್ತೆ. ಈ ರೀತಿ ಮ್ಯಾಚ್ನ ಮಾಡಿದ್ರೆ ನಮಗೆ ಇಲ್ಲಿ ಮೈನಸ್ ಅನ್ನೋದು ಆಗುತ್ತೆ. ನೋಡಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ ಲೆಂತ್ ಜಾಸ್ತಿ ಆಗ್ತಿದೆ ಅಂದರೆ ಇಲ್ಲೂ ಕೂಡ ನಾವು ಡಾಟ್ನ ತೊಗೋಬೋದು. ನೋಡಿ ಇಲ್ಲಿಂದ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ನಮ್ಗೆ ಇಷ್ಟು ಬೇಡ ಅಂದರೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸೊ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಡಾಟ್ನ ತೊಗೊಳ್ಳಿ. ನಿಮಗೆ ಲೆಂತ್ ಎಷ್ಟು ಬೇಕೋ ನೋಡ್ಕೊಳ್ಳಿ, ಡಾಟ್ ಲೆಂತ್ನ ತೊಗೊಳ್ಳಿ. ನಾನಿಲ್ಲಿ ಸೇಮ್ ಇಲ್ಲೂ ಕೂಡ 1.5 ಇಂಚು ಡಾಟ್ ಲೆಂತ್ನ ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ಬಟ್ಟೆ ಮೇಲೆಕ್ಕಿಂತ ನೀವು ನೋಡಿ ಡೈರೆಕ್ಟಾಗಿ ಪೇಪರ್ ಮೇಲೆ ಕಟ್ ಮಾಡ್ಕೊಂಡು ಮಾಡಿದರೆ ನಿಮಗೆ ಬಟ್ಟೆ ಅನ್ನೋದು ವೇಸ್ಟ್ ಆಗೋಲ್ಲ. ಪರ್ಫೆಕ್ಟಾಗಿ ನಿಮಗೆ ಲೈನಿಂಗ್ ಅನ್ನೋದು ವೇಸ್ಟ್ ಆಗ್ತೀರಾ, ನಮಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೋದು. ಸೊ ನೀವು ಇಲ್ಲಿ ಪೇಪರ್ ಮೇಲೆ ಮಾಡ್ಕೊಳ್ದೆ ಬಟ್ಟೆ ಮೇಲೆ ಮಾಡ್ಕೊಳ್ತೀವಿ ಅಂದರೆ ನಿಮಗೆ ಕ್ಲಾತ್ ಅನ್ನೋದು ವೇಸ್ಟ್ ಆಗುತ್ತೆ. ಇಲ್ಲಿ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ, ನಾನು ಇಲ್ಲಿ ಶೇಪ್ ಕೊಟ್ಟಿಲ್ಲ ನೋಡಿ, ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಕೊಡಬೇಕಾಗತ್ತೆ. ನೋಡಿ ಇಲ್ಲಿಂದ ನೀಟಾಗಿ ನಮಗೆ 3 ಪಾಯಿಂಟ್ಸು ಬರಬೇಕು. ಈ ರೀತಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಎಲ್ಲಿ 3/4 ಇಂಚ್ ಬರುತ್ತೋ ಅಲ್ಲಿಗೆ ಟೇಪ್ನ ಈ ರೀತಿ ಪ್ಲೇಸ್ ಮಾಡಿ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನೋಡಿ ನಮಗೆ ಅಪ್ಪರ್ ಚೆಸ್ಟು ಮತ್ತು ಚೆಸ್ಟ್ಗೂ ಡಿಫ್ರೆನ್ಸು ನಮಗೆ 1/2 ಇಂಚ್ ಆಗಿರೋದ್ರಿಂದ 1 ಇಂಚ್ ಆಗಿರೋದ್ರಿಂದ ನಾನಿಲ್ಲಿ ಡಾಟ್ಗೆ 1/2 ಇಂಚ್ ಅಷ್ಟೇ ಡಾಟ್ ವಿಡ್ತ್ ಅನ್ನೋದು ತಗೊಳ್ತಾ ಇದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ಡಾಟ್ನ ಹಾಕ್ಕೋಬೇಕಾಗತ್ತೆ. ಇಷ್ಟು ನಮ್ಮ ಒಂದು ಫ್ರಂಟ್ ಪಾರ್ಟು ಮಾರ್ಕಿಂಗು. ಈಗ ನಾನಿಲ್ಲಿ ಏನಕ್ಕೆ 1/4 ಇಂಚ್ ಒಳಗೆ ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸಾರಿ ನೋಡಿ ಇಲ್ಲಿ 1/4 ಇಂಚ್ ಏನಕ್ಕೆ ಒಳಗಡೆ ತೊಗೊಂಡೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಅಪ್ಪರ್ ಚೆಸ್ಟ್ಗೂ ಮಿಡಲ್ ಚೆಸ್ಟ್ಗೂ ನಮಗೆ ಡಿಫ್ರೆನ್ಸೇಷನ್ ಅನ್ನೋದು ಬರುತ್ತೆ. ಅಪ್ಪರ್ ಚೆಸ್ಟ್ ನಮಗೆ ಕಡಿಮೆ ಇರುತ್ತೆ, ಮಿಡಲ್ ಚೆಸ್ಟ್ ನಮಗೆ ಜಾಸ್ತಿ ಇರುತ್ತೆ. ಆವಾಗ ನಾವೇನು ಮಾಡ್ತೀವಿ, ಅಪ್ಪರ್ ಚೆಸ್ಟಲ್ಲೂ ಮಿಡಲ್ ಚೆಸ್ಟ್ ಅಷ್ಟೇ ನಾವು ತೊಗೊಂಡಾಗ ನಮಗೆ ಇಲ್ಲಿ ಲೂಸಿಂಗ್ ಅನ್ನೋದು ಬಂದುಬಿಡುತ್ತೆ. ಹಾಗಾಗಿ ನಾವು ಅಪ್ಪರ್ ಚೆಸ್ಟಲ್ಲಿ ಮೈನಸ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಹಿಪ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೀವು ಇಲ್ಲಿ ಶೇಪ್ನ ಕೊಡಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ ನೋಡಿ ಇನ್ನು ಸ್ವಲ್ಪ ಮೇಲಕ್ಕೆ ತಗೊಳ್ಳಿ. ನೋಡಿ ಈ ರೀತಿ ಶೇಪ್ನ ಕೊಟ್ಟರೆ ನಿಮಗೆ ಸ್ಟ್ರೈಟಾಗಿ ನೀಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 1.5 ಇಂಚು ಸೇಮ್ ಅದೇ ರೀತಿ ಇನ್ನೊಂದು ಮಾರ್ಕ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಅದನ್ನು ಕೂಡ ಹಿಪ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಕ್ರಾಸ್ ಇರುತ್ತಲ್ಲ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ನಮಗೆ ಎಷ್ಟು ಕ್ರಾಸ್ ಹೋಗ್ತಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸಾರಿ ಇಷ್ಟು ಕ್ರಾಸ್ ಅನ್ನೋದು ಹೋಗ್ತಿದೆ. ಈಗ ಡಾಟ್ನ ಮೈನಸ್ ಮಾಡೋಣ. ನೋಡಿ ಈ ರೀತಿ ನಮಗೆ ನೋಡಿ ಇಲ್ಲಿ ಚೇಂಜಸ್ ಅನ್ನೋದು ಬಂದಿಲ್ಲ, ಕರೆಕ್ಟಾಗಿ ನಮಗೆ ಮಾರ್ಕಿಂಗ್ ಅನ್ನೋದು ಬಂದಿದೆ. ಇದನ್ನು ಅಷ್ಟೇ ಡಾಟ್ನ ಈ ರೀತಿ ಫೋಲ್ಡ್ ಮಾಡಿ ಇದ್ರ ಮೇಲೆ ಹಾಕ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಈ ರೀತಿ ಹಾಕಿದಾಗ ನಮಗೆ ಇಲ್ಲೂ ಕೂಡ ಚೇಂಜಸ್ ಅನ್ನೋದು ಬರುತ್ತೆ. ಈಗ ಮತ್ತೆ ನಾವು ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ. ಹಿಪ್ ಕರ್ವ್ ಸ್ಕೇಲ್ ಯೂಸ್ ಮಾಡಿದ್ರೂ ಹಾಕ್ಕೊಳ್ಳಿ, ಇಲ್ಲ ಈ ಸ್ಕೇಲ್ ಯೂಸ್ ಮಾಡಿ ಅಥವಾ ನೀವು ಹಾಕ್ಕೋಬೋದು. ಇಷ್ಟು ನೋಡಿ ಪ್ರಿನ್ಸಸ್ ಕಟ್ ಕೊಡ್ತೀನಿ ನಾನು, ಜೊತೆಗೆ ಈ ಡಾಟ್ನು ಕೂಡ ಹಿಡಿತೀನಿ. ಯಾವ ರೀತಿ ನಿಮಗೆ ಫಿನಿಶಿಂಗ್ ಬರುತ್ತೆ ಅಂತ ನೀವು ನೋಡ್ಬೋದು. ಇಷ್ಟು ಫ್ರಂಟ್ ಪಾರ್ಟು, ಇದರಲ್ಲಿ ನಿಮಗೇನು ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇ ಡೌಟ್ಸ್ ಇದು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ನೋಡಿ ಈ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಇಲ್ಲಿ ಸ್ವಲ್ಪ ಇದು ಕ್ರಾಸಿಂಗ್ ಬಂದಿದೆಯಲ್ಲ ಸೇಮ್ ಇದನ್ನು ಈ ರೀತಿ ಶೇಪ್ನ ಕೊಟ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ನಿಮಗೆ ಈ ಕಡೆ ಕೂಡ 1/2 ಇಂಚ್ ಮಾರ್ಜಿನ್ ಬೇಕಲ್ಲ, ಸೊ ನೀವು ಇಲ್ಲಿ ಲೂಸಿಂಗಲ್ಲಿ ಸಾರಿ ಈ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ರಲ್ಲ, ನೀವು ಇಲ್ಲಿ 2 ಇಂಚಸ್ ತೊಗೊಳ್ಳಿ. ನಿಮಗೆ ಆ ಒಂದು ಸ್ಟಿಚಿಂಗ್ ಮಾರ್ಜಿನ್ನು ಇಲ್ಲಿ ಆ್ಯಡ್ ಆಗಿಬಿಡುತ್ತೆ ನೀವೇನಾದರೂ ಬಟ್ಟೆ ಮೇಲೆ ಕಟ್ ಮಾಡ್ತಾಯಿದ್ರೆ. ಕ್ಲಿಯರ್ ಆಯ್ತಲ್ಲ? ಪೇಪರ್ ಮೇಲೆ ಕಟ್ ಮಾಡ್ಕೊಂಡ್ರೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿ ಅಟ್ಯಾಚಿಗೆ ಬಿಡ್ಬೋದು. ಸೊ ಇಲ್ಲಾಂದರೆ ಇಲ್ಲಿ ಏನಾಗುತ್ತೆ ನಮಗೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಕಡೆ ಕೂಡ ನೀವು 1/2 ಇಂಚಷ್ಟು ಮಾರ್ಜಿನ ಬಿಟ್ಕೊಳ್ಳಿ, ಸ್ಟಿಚಿಂಗ್ ಮಾರ್ಜಿನ್ಗೆ ಆಗುತ್ತೆ. ಇಷ್ಟ ಆದಮೇಲೆ ನೋಡಿ ಈಗ ಫ್ರಂಟ್ ಪಾರ್ಟು ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ನೋಡಿ ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಆರ್ಮೋಲ್ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟೆ ಕಟ್ ಮಾಡ್ಕೊಳ್ತೀನಿ ನಾನು. ಸೊ ನೀವು ಇದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಇಲ್ಲಿ ಡಾಟ್ ಹಿಡಿಯೋದ್ರಿಂದ ಇದನ್ನು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಸೊ ನನಗಿಲ್ಲಿ ನೆಕ್ ಬಿಡ್ತಾ ಅನ್ನೋದು ನೆಕ್ ಡೀಪ್ ಅನ್ನೋದು ಕಡಿಮೆ ಇರೋದ್ರಿಂದ ಈ ಡಾಟ್ನ ನಾನು
ತೊಗೊಳ್ತಾ ಇದ್ದೀನಿ, ಇದನ್ನು ಕೂಡ ತೊಗೊಳ್ತಾ ಇದ್ದೀನಿ, ಯಾವುದನ್ನು ಸ್ಕಿಪ್ ಮಾಡ್ತಾ ಇಲ್ಲ. ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಮ್ಗೆ ರೆಡಿ ಎಷ್ಟು ಬರುತ್ತೆ ಅಂತ. ಈ ರೀತಿ ಡಾಟ್ ಹಿಡಿದಾಗ ನಾನು ಇದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೇಮ್ ಇದು ನಾನಿಲ್ಲಿ ಸ್ಟ್ರೈಟ್ ಕಟ್ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಹೇಳೋದು ಪೇಪರ್ ಮೇಲೆ ಕಟ್ ಮಾಡಿಕೊಟ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ, ವೇಸ್ಟ್ ಆಗೋದಿಲ್ಲ ನಮಗೆ ಲೈನಿಂಗ್ ಅನ್ನೋದು. ನೋಡಿ ಈ ರೀತಿ ಕಟ್ ಮಾಡಿಕೊಂಡೆ. ಈಗ ನೋಡಿ ಇದನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ 1/2 ಇಂಚಷ್ಟು ನಿಮಗೆ ಶೇಪ್ ಅನ್ನೋದು ಬರಬೇಕು, ಆ ರೀತಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿಂದ ನೀಟಾಗಿ ಮಾರ್ಕ್ನ ಮಾಡಿಕೊಂಡ್ರೆ ನಿಮಗೆ ಈ ಥರ ಇಲ್ಲಿ ಶೇಪ್ ಬಂದ್ರೇ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ 1/2 ಇಂಚಷ್ಟು ನೀವು ಇಲ್ಲಿ ಶೇಪ್ನ ಕೊಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಇಲ್ಲಿ ನಾನು 1/2 ಇಂಚ್ ಎಕ್ಸ್ಟ್ರಾನೇ ತಗೊಳ್ತೀನಿ, ಯಾಕಂದರೆ ನನಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನಲ್ಲಿ ಹೋಗುತ್ತಲ್ಲ, ಹಾಗಾಗಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದ್ಸಲ ನಾನಿಲ್ಲಿ ಚೆಕ್ ಮಾಡ್ಕೊಳ್ತೀನಿ. ಫಿಕ್ಸ್ ಪಾಯಿಂಟು ನಮಗಿಲ್ಲಿ ಗೊತ್ತಾಗುತ್ತಲ್ಲ, ಒಂದು ಮ್ಯಾಚ್ ಹೊಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ ನೋಡಿ. ಫಿಕ್ಸ್ ಮ್ಯಾಚ್ ಮಾಡಿ ನೋಡಿ, ಈ ಕಡೆ ಸರಿ ಹೋಯಿತು. ಈ ಕಡೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಲ್ಲಿಗೆ ಬರುತ್ತೆ ಅಂತ. ನೋಡಿ ನನಗೆ ಸ್ವಲ್ಪ ಎಕ್ಸ್ಟ್ರಾನೇ ಬರ್ತಿದೆ, ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ನಾನು ಇಲ್ಲಿಗೆ ಲೈನ್ನ ಹಾಕ್ಕೊಳ್ತೀನಿ. ಸೈಡ್ ಫಿಟ್ಟಿಂಗ್ ಲೈನ್ ಇದೆಯಲ್ಲ, ಇದನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ರಿಪ್ಲೈನ ಕೊಡ್ತೀನಿ. ನೆಕ್ ಶೇಪ್ನು ಕೂಡ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಟ್ರೈಟೇ ಕಟ್ ಮಾಡ್ಕೊಳ್ಳಿ, ನಿಮಗೆ ಉಪ್ಪಟ್ಟೆ ಐಪಟ್ಟಿಗೆ ಈಸಿ ಆಗುತ್ತೆ. ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಆರ್ಮೋಲ್ ಬೇಕಾಗುತ್ತೆ ಅಂತ. ನೋಡಿ ಈ ರೀತಿ ಪ್ಲೇಸ್ನ ಮಾಡಿಕೊಂಡು 1/2 ಇಂಚು ಮಾರ್ಜಿನ ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ 1/2 ಇಂಚ್ ಮಾರ್ಜಿನ ಬಿಟ್ಟು ನಮ್ಗೆ ಇಲ್ಲಿ ರೆಡಿ ಬೇಕಾಗಿರೋದು. ನೋಡಿ ನಮಗೆ 8 ಇಂಚ್ ಬೇಕು ಫ್ರಂಟಲ್ಲಿ. ಬ್ಯಾಕಲ್ಲಿ ಚೆಕ್ ಮಾಡ್ತೀನಿ. ಇಲ್ಲೂ ಕೂಡ ನಮಗೆ 8 ಇಂಚು ಬರ್ತಿದೆ. ನಮಗೆ ಫ್ರಂಟಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತಲ್ಲ, ಹಾಗಾಗಿ ನಮಗೆ 7.5 ಸಾಕು ಫ್ರಂಟಲ್ಲಿ. ಬ್ಯಾಕಲ್ಲಿ 8 ಇಂಚ್ ಬರ್ತಿದೆ. ನೋಡಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಫೋಲ್ಡ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿಕೊಂಡು ಎಕ್ಸಸ್ ಇರೋದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಈಗ ಸ್ಲೀವ್ ಲೆಂತ್ ಎಷ್ಟು ಬೇಕು? 10.75 ನಮ್ಮ ಒಂದು ಮೆಷರ್ಮೆಂಟ್ ಬ್ಲೌಸಲ್ಲಿ. ನಾನಿಲ್ಲಿ 11.75ನ ತಗೊಳ್ತೀನಿ. 1 ಇಂಚ್ ನಮಗೆ ಸ್ಟಿಚಿಂಗಿಗೆ ಬೇಕಾಗುತ್ತೆ ಮಾರ್ಜಿನ್ಗೋಸ್ಕರ. 11.75ನ ತಗೊಳ್ತಾ ಇದ್ದೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ಈಗ ಬೇರೆ ಒಂದು ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 34 / 10 ಮಾಡ್ಕೊಳ್ಳಿ. 3.4 ಬರುತ್ತೆ, ಅಂದರೆ 3.5 ನಮ್ಮ ಒಂದು ಸ್ಲೀವ್ ಡೌನಿಂಗ್ 3.5ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ 3.5ಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ತೀನಿ ನಾನು ಅಲ್ಲಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ನಾನು ಇಲ್ಲಿಂದ 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನೋಡ್ಕೊಳ್ಳಿ, ಬ್ಯಾಕ್ ಪಾರ್ಟು ನಮಗೆ 8 ಇಂಚ್ ಬೇಕು. 1.5 ಇಂಚ್ ಮಾರ್ಜಿನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮಾರ್ಜಿನ್ ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ ನಾನು. ನೀವು ಈಸಿಯಾಗಿ ಸ್ಲೀವ್ಸ್ನ ಮಾರ್ಕ್ ಮಾಡ್ಕೋಬೋದು. ನೋಡಿ ಮಿಡ್ಲಿಗೆ
ನೀಟಾಗಿ ಇಲ್ಲಿ 1/4 ಇಂಚು ಡೌನ್ ಮಾಡ್ಕೊಳ್ಳಿ. ಇದು ಸೇಮ್ ಈ ಮಾರ್ಕಿಂಗ್ ಮೇಲೇ ಬರಲಿ. ಇಲ್ಲಿ 1/4 ಇಂಚು ಡೌನ್ ಮಾಡ್ಕೊಳ್ಳಿ. ಈ ರೀತಿ ಹ್ಯಾಂಡ್ ಲೂಸ್ ಬಂದು 5 ಇಂಚು, ಎಕ್ಸ್ಟ್ರಾ ಮಾರ್ಜಿನ್ ಬಂದು 1.5 ಇಂಚು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನಿಲ್ಲಿ. ಸೊ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಕಿರಿಕಿರಿ ಅನಿಸ್ಬೋದು. ನೋಡಿ, ಇಷ್ಟು ನಮ್ಮ ಒಂದು ಸ್ಲೀವ್ ಮಾರ್ಕಿಂಗು. ಇದನ್ನ ನಾನು ಕಟ್ ಮಾಡ್ಕೊಳ್ತೀನಿ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನಮಗೆ ಸ್ಲೀವು ಸಾಕಾಗುತ್ತಾ ಅಂತ. ನೋಡಿ, 8 ಇಂಚ್ ನಮಗೆ ಬರ್ತಿದೆ. ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ನಮಗೆ ಲೈನ್ ಕ್ರಾಸ್ ಆಗೋಗಿರೋದ್ರಿಂದ ಎಷ್ಟು ಕ್ರಾಸ್ ಆಗೋಗಿದೆ ಚೆಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಈ ರೀತಿ ಹಾಕ್ಕೊಳ್ಳಿ. ಅದನ್ನೇ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಾನು ಫ್ರಂಟ್ ಪಾರ್ಟು ಇಲ್ಲಿ ಪೀಸ್ನ ಅಟ್ಯಾಚ್ ಮಾಡಿದಾದಮೇಲೆ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇದೇ ಸಾಕಾಗುತ್ತೆ ನಮಗೆ. ಸಾಕಾಗಿಲ್ಲ ಅಂದರೆ ನೀವು ಬೇರೆ ಪೀಸ್ ಕೊಟ್ಟರು ಆಗುತ್ತೆ. ಇಷ್ಟು ಸ್ಲೀವ್ಸು. ಇಲ್ಲಿ ನೋಡಿ, ನನಗೆ ಪೀಸ್ನ ಕೊಡಬೇಕು. ಇದು ಫ್ರಂಟು, ಇಷ್ಟು ಕಟ್ಟಿಂಗ್ ಪಾರ್ಟು. ಈಗ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ತೀನಿ. ಸೊ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾದ್ರೆ ಸ್ಲೀವ್ಸ್ಗೆ ಫ್ರಂಟಲ್ಲಿ ಬಾರ್ಡ್ರ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಸ್ಲೀವ್ಸ್ಗೆ ಮತ್ತು ಫ್ರಂಟು ಬ್ಯಾಕಲ್ಲಿ ಇದನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಡ್ತೀನಿ. ನಾನು ಬಾರ್ಡ್ರನ್ನ ಒಂದು ಸೈಡ್ ಸಪ್ರೇಟ್ ಮಾಡಿಬಿಡ್ತೀನಿ, ನಿಮಗೆ ತೋರಿಸ್ತೀನಿ. ನೋಡಿ ನೋಡಿ, ಒಂದು ಸೈಡ್ ಇರೋ ಬಾರ್ಡ್ನ ನಾನು ರಿಮೂವ್ ಮಾಡಿಬಿಡ್ತೀನಿ. ಒಂದು ಸೈಡ್ದು ಸ್ಲೀವ್ಸ್ಗೆ ಹಾಗೇ ಉಳಿಸ್ಕೊಳ್ತೀನಿ. ಈ ಬಾರ್ಡ್ರನ್ನ ನಾವು ನೆಕ್ಗೆ ಮತ್ತು ಬ್ಯಾಕಲ್ಲಿ ಯೂಸ್ ಮಾಡ್ಕೋಬೋದು. ಈ ರೀತಿ. ಈಗ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಲೈನಿಂಗ್ನ ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿದ್ದಾಯಿತು. ಸೊ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಸ್ಲೀವ್ಸ್ಗೆ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಶೇಪ್ನ ಕೊಡ್ತಿದ್ದೀನಿ. ನೋಡಿ, ನೀಟಾಗಿ ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. 1/2 ಇಂಚಷ್ಟು ಶೇಪ್ ಬೇಕು. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಬ್ಯಾಕ್ ಆರ್ಮೋಲ್ ಸಾಕಾಗತ್ತಾ, ಫ್ರಂಟ್ ಆರ್ಮೋಲ್ ಸಾಕಾಗತ್ತಾ ಅಂತ ಚೆಕ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಫಸ್ಟಿಗೆ ನಾನು ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಸ್ಲೀವ್ಸಲ್ಲಿ 1/2 ಇಂಚ್ ಮಾರ್ಜಿನ್ ನಾವೇನು ಬಿಟ್ಟಿರ್ತೀವಿ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ಯಾವುದೇ ರೀತಿ ರಿಂಕಲ್ ಬರ್ದಿರ ನೀಟಾಗಿ ಬಟ್ಟೆನ ಸೆಟ್ ಮಾಡ್ಕೋಬೇಕು. ಇದು ಟಿಶ್ಯೂ ಫ್ಯಾಬ್ರಿಕ್ ಆಗಿರುತ್ತೆ. ಈ ಗೋಲ್ಡನ್ ಕಲರ್ ಟಿಶ್ಯೂ ಫ್ಯಾಬ್ರಿಕ್ ಇದೆ ಇದು. ಸೊ ಇದನ್ನು ಸ್ವಲ್ಪ ಟಿಶ್ಯೂನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಕ್ರೇಪ್ ಸಿಲ್ಕ್, ಸಾಫ್ಟ್ ಕ್ರೇಪ್ ಸಿಲ್ಕ್ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಮೇಂಟೈನ್ ಮಾಡ್ತೀವೋ ಮಿಷಿನ್ ಮೇಲೆ, ಈ ಒಂದು ಟಿಶ್ಯೂ ಫ್ಯಾಬ್ರಿಕ್ಕು ಇದು ಅಂತೂ ತುಂಬಾ ಟ್ರಾನ್ಸ್ಪರೆಂಟ್ ಟಿಶ್ಯೂ ಫ್ಯಾಬ್ರಿಕ್ ಇದು ಅಷ್ಟೇ ತುಂಬಾ ಕಷ್ಟ ಆಯಿತು. ನೋಡಿ, ಬ್ಯಾಕಲ್ಲಿ ನಂಗೆ ಲೆಂತ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ನಲ್ಲ. ನೋಡಿ, ಈಗ ಲೆಂತ್ನ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಪೀಸ್ನ ಕೊಟ್ಟು ಇದನ್ನು ಕವರ್ ಮಾಡಿಕೊಂಡೆ. ನೋಡಿ, ಈಗ ಉಲ್ಟಾ ಇಟ್ಟು ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ರೀತಿ ಪೀಸ್ ಕೊಟ್ಟರು ನಿಮಗೆ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಫಿನಿಶ್ ಆದಮೇಲೆ ನೋಡ್ಬೋದು ನೀವು. ನೋಡಿ, ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಫಿನಿಶಿಂಗ್ ಅಂತ. ಸೊ ನಾವಲ್ಲಿ ಪೀಸ್ ಕೊಟ್ಟಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿ ಕಾಣಿಸ್ತಿದೆ ನಮಗೆ. ಸೊ ಸಮ್ಟೈಮ್ಸ್ ನಾವು ಮಿಸ್ಟೇಕ್ ಆದಾಗ ಅದನ್ನು ಯಾವ ರೀತಿ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, ನೀಟಾಗಿ ಫಿನಿಶ್ ಮಾಡಿಕೊಂಡ್ರೆ ಎಕ್ಸಸ್ ಎಲ್ಲ ಕಟ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಸೆಟ್ ಆಯಿತು. ಈಗ ಪ್ರಿನ್ಸೆಸ್ ಕಟ್ ಪಾರ್ಟ್ನ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಯಾವುದೇ ರೀತಿ ರಿಂಕಲ್ ಬರ್ದಿರ ನೀಟಾಗಿ ನೀವು ಆ ಪ್ರಿನ್ಸೆಸ್ ಕಟ್ ಎದುರು ಬದರು ಇಟ್ಕೊಂಡು ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಎಕ್ಸಸ್ ಇರೋದೆಲ್ಲ ಕಟ್ ಮಾಡಿಕೊಂಡೆ. ನೋಡಿ, ನನಗಿಲ್ಲಿ ಸ್ವಲ್ಪ ಶಾರ್ಟೇಜ್ ಆಯಿತು ಮೇನ್ ಫ್ಯಾಬ್ರಿಕ್ಕು. ನೋಡಿ, ಈ ಕಡೆ ನಾನು ಶಾರ್ಟೇಜ್ದು ಅಟ್ಯಾಚ್ ಮಾಡಿರೋದು ನಿಮಗೆ ಗೊತ್ತಾಗುತ್ತೆ. ಅದು ಲೆಫ್ಟ್ ಸೈಡಿಗೆ ಬರೋ ಥರ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸೆರೆಗೆ ಬರುತ್ತಲ್ಲ, ಸೊ ಹಾಗಾಗಿ ಲೆಫ್ಟ್ ಸೈಡ್ ಬರೋ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ನೆಕ್ಗೆ ಕ್ಯಾನ್ವಾಸ್ನ ಕೊಡ್ತಿಲ್ಲ. ಸೊ ನಿಮಗೆ ಕ್ಯಾನ್ವಾಸ್ ಬೇಕು ಅಂದರೆ ನೀವು ಕ್ಯಾನ್ವಾಸ್ನ ಕೂಡ ಕೊಡ್ಬೋದು. ನಾನಿಲ್ಲಿ ಲೇಸ್ ಬಂದಿದೆಯಲ್ಲ, ಅಂದರೆ ಒಂದು ಸೈಡ್ ಬಾರ್ಡ್ರನ್ನ ನಾನು ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ನಾನು ಫ್ರಂಟಲ್ಲಿ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಫ್ರಂಟಲ್ಲಿ ಕೊಟ್ಟು ಉಳಿದಿರೋದನ್ನು ನೋಡ್ತೀನಿ ಎಷ್ಟು ಉಳೀತು. ಆಮೇಲೆ ಅದನ್ನು ಬ್ಯಾಕಲ್ಲಿ ಯಾವುದಾದ್ರು ಡಿಸೈನ್ ಮಾಡೋಕ್ಕಾಗತ್ತಾ ಅಂತ ನೋಡಿಕೊಂಡು ಮಾಡಿಕೊಂಡೆ ನಾನು. ನೋಡಿ, ಈ ರೀತಿ ಲೇಸ್ನ ಕೊಡ್ತಿದ್ದೀನಿ. ಸೊ ಈ ರೀತಿ ಲೇಸ್ನ ಕೊಡೋದ್ರಿಂದ ನಾನು ಕ್ಯಾನ್ವಾಸ್ನ ಸ್ಕಿಪ್ ಮಾಡಿದೆ. ನೀವು ಲೇಸ್ನ ಕೊಡೋಲ್ಲ ಅಂದರೆ ಕಂಪಲ್ಸರಿ ಕ್ಯಾನ್ವಾಸ್ ಹಾಕ್ಕೊಳ್ಳಿ. ನೆಕ್ ಶೇಪ್ ಅನ್ನೋದು ನಿಮಗೆ ಸೂಪರಾಗಿ ಬರುತ್ತೆ. ನೋಡಿ, ಎರಡೂ ನಾನು ರೆಡಿ ಮಾಡಿಕೊಂಡೆ. ಈಗ ನನಗೆ ಇಷ್ಟು ಉಳಿದಿದೆ. ಇದನ್ನು ಎಲ್ಲಿ ಸೆಟ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ, ಎಲ್ಲಿಗೆ ಸೆಟ್ ಆಗುತ್ತೋ ಅಲ್ಲಿಗೆ
ನೀಟಾಗಿ ಆ ಲೇಸ್ನ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಇಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೇನಾದ್ರು ಜಾಸ್ತಿ ಇದ್ದರೆ ಸೈಡ್ಸು ಶೋಲ್ಡರ್ ಟು ವೇಸ್ಟ್ ಥರ ಸ್ಟಾರ್ನಿಂಗ್ ಲೈನಲ್ಲಿ ಈ ರೀತಿ ಕೊಡ್ರಿ, ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಬೇಕಾದ್ರೆ ಅಫೆಕ್ಸ್ ಟು ಅಫೆಕ್ಸ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಅದನ್ನು ಒಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ 2 ಪೀಸ್ನ ನಾನು ಪ್ರಿನ್ಸಸ್ ಕಟ್ನ ರೆಡಿ ಮಾಡಿಕೊಂಡೆ. ಇದಕ್ಕೆ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡಿ ಡಾಟ್ಗೆ ಬಿಟ್ಟಿದ್ನಲ್ಲ ನಾನು, ಡಾಟ್ನ ನೀಟಾಗಿ ಸೈಡ್ಸ್ ಚೆಕ್ ಮಾಡ್ಕೊಳ್ಳಿ. ಸೈಡ್ಸ್ ಚೆಕ್ ಮಾಡಿಕೊಂಡು ಸೈಡ್ ಡಾಟು ಕೂಡ ನೀವು ಇಟ್ಕೊಳ್ಳಿ. ನಾನೇನು ಮಾರ್ಕ್ ಮಾಡಿದ್ದೀನೋ ಅಷ್ಟು ಡಾಟ್ ಇಡೋ ಅವಶ್ಯಕತೆ ಇರಲಿಲ್ಲ, ಯಾಕೆಂದರೆ ನನಗೆ ಬ್ಯಾಕಲ್ಲಿ ನಾನು ಲೆಂತಲ್ಲಿ ಮಿಸ್ಟೇಕ್ ಮಾಡಿದ್ನಲ್ಲ, ಹಾಗಾಗಿ ನನಗೆ ಅಷ್ಟು ಡಾಟ್ ವಿಡ್ತ್ ಅನ್ನೋದು ಬಂತು. ಆಮೇಲೆ ನಾನು ಬ್ಯಾಕಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡಲ್ಲ ಕ್ಲಾತು, ಆಗ ನನಗೆ ಲೆಂತಲ್ಲಿ ಅಷ್ಟೊಂದು ಜಾಸ್ತಿ ಬಂದಿಲ್ಲ, ಸ್ವಲ್ಪ ಬಂತು. ಒಂದು 1/2 ಇಂಚಷ್ಟು ನಾನು ಡಾಟ್ನ ಹಿಡಿದೆ. ಉಪ್ಪಟ್ಟೆ ಐಪಟ್ಟಿಗೆ ನೋಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲೂ ಅಷ್ಟೇ ಸ್ವಲ್ಪ ಲೆಂತ್ ಆಯಿತು, ಹಾಗಾಗಿ ನಾನು ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡೆ. ಉಪ್ಪಟ್ಟೆ ಐಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಉಪ್ಪಟ್ಟೆ ಐಪಟ್ಟನ್ನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಒಂದು ಸಲ ಚೆಕ್ ಮಾಡಿಕೊಂಡು ಬ್ಯಾಕ್ ನಿಮಗೆ ಸೈಡ್ಸು ಬ್ಯಾಕು ಫ್ರಂಟು ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಒಂದು ಸಲ ಚೆಕ್ ಮಾಡಿಕೊಂಡು ಎಷ್ಟು ನಾವು ವೇಸ್ಟಿಗೆ ಕೊಡಬೇಕು, ವೇಸ್ಟಿಗೆ ಪಟ್ಟಿನ ಕೊಡಬೇಕು ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ವೇಸ್ಟ್ ಪಟ್ಟಿಗೆ ನಾನು ಕ್ಲಾತ್ನ ರೆಡಿ ಮಾಡಿಕೊಂಡೆ. ಈ ರೀತಿ ನೋಡಿ ಚೆಕ್ ಮಾಡ್ಕೊಳ್ಳಿ, ಸೈಡ್ಸು ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡಿಕೊಂಡು ಎಷ್ಟು ಎಕ್ಸ್ಟ್ರಾ ಇದೆಯೋ ಅಲ್ಲಿ ನಾವು ವೇಸ್ಟಿಗೆ ಈ ಕ್ಲಾತ್ನ ಕೊಡಬೇಕಾಗತ್ತೆ. ಫಿನಿಶಿಂಗು ಫಿಟ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಈ ಮಾರ್ಕ್ ಮಾಡಿರೋದ್ರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ಕೇಳ್ಬೋದು, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ನೀಟಾಗಿ ನೋಡಿ ಇದನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಬ್ಯಾಕ್ ನಮಗೆ ನೆಕ್ಕು ರೆಡಿ ಮಾಡ್ಕೊಂಡಿಲ್ಲ, ಅದಕ್ಕೆ ನಾನು ಮೇನ್ ಫ್ಯಾಬ್ರಿಕ್ಕಿಂದನೇ ಕ್ಲಾತ್ನ ತಗೊಂಡು ಕ್ರಾಸ್ ಪೀಸು ಅದರಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಡಬಲ್ ಫೋಲ್ಡ್ ಮಾಡ್ಕೊಂಡು ನೀವು ಈ ರೀತಿ ಸ್ಟಿಚ್ನ ಹಾಕ್ಕೋಬೋದು, ಇಲ್ಲಾಂದರೆ ಫಸ್ಟು ಕಿನಾರೆ ಸ್ಟಿಚ್ಚಿನ ಹಾಕ್ಕೊಂಡು ಮತ್ತೆ ಬೇಕಾದ್ರೆ ಹಾಕ್ಕೋಬೋದು. ನೋಡಿ ಈ ರೀತಿ ರೆಡಿ ಆಯಿತು. ಈಗ ನಾನಿಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಸ್ಟಿಚ್ಚು ಇಷ್ಟ ಇಲ್ಲ ಅಂದರೆ ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ನಾನು ಮತ್ತೆ ಎಮ್ಮಿಂಗ್ ಮಾಡ್ಕೊಳ್ತೀನಿ. ಈಗ ನೀಟಾಗಿ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ಶೋಲ್ಡರ್ಗೆ ಓವರ್ಲಾಕ್ ಮಾಡ್ಕೊಳ್ತೀನಿ. ನಮಗೆ ಫಿನಿಶಿಂಗ್ ತುಂಬಾ ಮುಖ್ಯ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ನೋಡಿ ಸ್ಲೀವ್ಸಲ್ಲಿ ನಮಗೆ ಸ್ವಲ್ಪ ರಿಂಕಲ್ ಬರೋ ಥರ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ರಿಂಕಲ್ ಬರೋ ಥರ ಮಾಡಿಕೊಂಡ್ರೆ ನಮಗೇನಾಗುತ್ತೆ ಅಂದರೆ ಆರ್ಮೋಲಲ್ಲಿ ಟೈಟ್ ಬರೋಲ್ಲ, ನಮಗೆ ಫ್ರೀಯಾಗಿ ಆರ್ಮೋಲ್ನ ಅಡ್ಜಸ್ಟ್ ಮಾಡಿಕೊಂಡು ನಾವು ಹಾಕ್ಕೊಂಡಾಗ ನಮಗೇನಾಗುತ್ತೆ ಫ್ರೀಯಾಗಿ ಹ್ಯಾಂಡಿಗೆ ಟೈಟ್ ಆಗ್ದಂಗೆ ಆರ್ಮೋಲಲ್ಲಿ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ನೀಟಾಗಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡು ಡಬಲ್ ಸ್ಟಿಚ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ನೋಡಿ ಎರಡೂ ಅಷ್ಟೇ ಸ್ಲೀವ್ನ ಅಟ್ಯಾಚ್ ಮಾಡಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಸ್ಲೀವ್ಸು ರೆಡಿ ಆಯಿತು. ಇದಕ್ಕೆ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡೆ. ಈಗ ಸೈಡ್ ಫಿಟ್ಟಿಂಗ್ ಕೊಡಬೇಕಾದ್ರೆ ನಿಮಗೆ ಎಷ್ಟು ಲೂಸ್ ಬೇಕೋ ಅಷ್ಟು ಮಾರ್ಕ್ ಮಾಡಿಕೊಂಡು ನೀಟಾಗಿ ಫಿಟ್ಟಿಂಗ್ ಲೈನ್ನ ಹಾಕ್ಕೋಬೇಕಾಗತ್ತೆ. ಸೊ ಫಿಟ್ಟಿಂಗ್ ಲೈನ್ ಹಾಕ್ಕೊಂಡು ನಾನಿನ್ನೂ ಡಾಟ್ನ ಹಿಡಿದಿಲ್ಲ. ಒಂದು ಸಲ ಚೆಕ್ ಮಾಡ್ಕೊಂಡು ವೇಸ್ಟು ಎಷ್ಟು ಎಕ್ಸ್ಟ್ರಾ ಬರ್ತಿದೆ ಅದನ್ನು ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ನಾನು ಮಾರ್ಕಿಂಗ್ ಪ್ರಕಾರ ಹಾಕೊಂಬಿಟ್ಟೆ. ಒಂದು ಸಲ ವೇಸ್ಟ್ನ ಚೆಕ್ ಮಾಡ್ಕೋಬೇಕು. ನೋಡಿ ನಮಗೆ ಬೇಕಾಗಿರೋದು 29 ಇಂಚಸ್ಸು, ಇಲ್ಲಿ 31 ಇಂಚಸ್ ಇದೆ. ಇಲ್ಲಿ ನಾನು ಡಾಟ್ನ ಇಟ್ಕೊಳ್ತೀನಿ. ಡಾಟ್ನ ಇಟ್ಕೊಂಡು ಎಕ್ಸ್ಟ್ರಾ ಇದ್ದರೆ ನೋಡಿ ಈ ಡಾಟ್ ಕೊಟ್ಟು ಎಕ್ಸ್ಟ್ರಾ ಅನಿಸಿದ್ರೆ ನೀವು ಸೈಡ್ಸಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬಂತು. ಈ ರೀತಿ ಬ್ಲೌಸ್ ಪೂರ್ತಿ ನಾನು ಫಿನಿಷ್ ಮಾಡಿಕೊಂಡೆ. ಫೈನಲ್ ಲುಕ್ ನೋಡಿ ಈ ರೀತಿ ಕಾಣಿಸ್ತಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.